अजय सिंह साहब जिला कांग्रेस समिति वतीಯಿಂದ ಸ್ವಾಗತವನ್ನು ಕೋರುತ್ತೇನೆ. ಕನಿಷ್ಠ ಪಟ್ಟಣಗಳಿಗೂ ಕೂಡ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಶ್ರೀ ಸನ್ಮಾನ್ಯ ಶ್ರೀ ನಮ್ಮ ಯುವಕ ಗಣಪತಿಗಳಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಕೂಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಕೃಷಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಜಿಲ್ಲಾ ಕಾಂಗ್ರೆಸ್ ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೆಪಿಸಿಸಿ ಅಧ್ಯಕ್ಷರಂತೆ ನಾವು ಸನ್ಮಾನ ಮಾಡಿದ್ದೇವೆ. ಸರ್ ಬ್ಯಾಕ್ಪ್ಯಾಕ್ 6 ಡಿ ಕೆ ಶಿವಕುಮಾರ್ ಅವರ ಪ್ರೆಸ್ ಮೀಟ್ ಅಂತ ತಗೊಳ್ಳಿ ಗುಲ್ಬರ್ಗ ಜಿಯಲ್ಲಿ ತಲೆ ಹೊಂಟದ್ರಿ. ಸರ್ ಓಕೆ ಸರ್ ಓಕೆ ಲೈವ್ನೇ ಇದು ಮಾಡ್ತಾ ಇದ್ದೀನಿ, ಹಂಗೆ ನೀವು ಇದು ಮಾಡ್ಕೊಂಡ್ಬಿಡಿ, ಕ್ಯಾಪ್ಚರ್ ಹಾಕೊಂಡ್ಬಿಡಿ. ಹಾಂ, ಲೈವ್ ಕ್ಯಾಪ್ಚರ್ ಹಾಕೊಂಡು ಗುಲ್ಬರ್ಗದ ಎಲ್ಲ ಮಾಧ್ಯಮ ನನ್ನ ನಮಸ್ಕಾರಗಳು. ಬರ್ತಾ ಇದ್ದ ಸರ್ ನೋಡಿ, ಏನಾದ್ರು ಸಿಕ್ಸ್ ಸರ್. ಓಕೆ 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 ಸರ್ ಓಕೆ ಓಕೆ ಸ್ವಲ್ಪ ನೀವೆಲ್ಲ ನಿಶಬ್ದ ಇರಬೇಕು, ಹೊರಗಡೆ ನಿಶಬ್ದ ಮಾಡಿ. ವಿಂಡೋ ಕ್ಲೋಸ್ ಕರ ಅದು ಸ್ವಲ್ಪ ಹೊರಗಡೆ ಆಫ್ ಮಾಡಿಸಿ. ಅಲ್ಲೆಲ್ಲ ಬೈಕಿಂಗ್ ಹಾಕಿಲ್ಲ. ಗುಲ್ಬರ್ಗದ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನನ್ನ ಜೊತೆಯಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ ಇದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಹುದ್ದೆದಾರರು, ಶಾಸಕ ಮಿತ್ರರಾದ ಖರ್ಗೆ ಅವರು, ಅಜಯ್ ಸಿಂಗ್ ಅವರು, ಶ್ರೀಮತಿ ಮಾಧ್ಯಮ ಅವರು, ಎನ್ಎಸ್ಸಿ ಅವರಿದ್ದಾರೆ, ಡಾಕ್ಟರ್ ಶರಣ್ ಪ್ರಕಾಶ್ ಇದ್ದಾರೆ,
ಏನಿದೆ ಇದು ನಡೀತಾ ಇದೆ ಪ್ರೆಸ್ ಮೀಟು ಕನೆಕ್ಟ್ ಮಾಡಿ ನಾನು ಸರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಬಹಳ ಇಚ್ಛೆ ಮಂಗಳೂರು ಆದ್ಮೇಲೆ ಗುಲ್ಬರ್ಗಾಗೆ ಬರಬೇಕು ಅಂತ ಆಯ್ಕೆ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಎರಡು ಕಾರಣ ಇದೆ. ಇಡೀ ಭಾರತದಲ್ಲಿ ಗುಲ್ಬರ್ಗ ಸೆಕೆಂಡ್ ಟೈರ್ ಸಿಟಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆಯನ್ನ ಕಾಣ್ತಾ ಇದೆ. ಹತ್ತಾರು ವರ್ಷಗಳ ಹಿಂದೆ ಹಿಂದುಳಿದಿಂದ ನಡುತ್ತಾ ಇದ್ರು ಕೂಡ ಇವತ್ತು ಈ ಕಲ್ಯಾಣ ಕರ್ನಾಟಕ ಇಲ್ಲಿ ಕಾಣ್ತಾ ಇದೆ. ಒಂದು ರಾಜ್ಯ ಮಟ್ಟದ ರಾಜಧಾನಿಯಲ್ಲಿ ಏನೆಲ್ಲ ಇರಬೇಕು ಅದು ಇವತ್ತು ಗುಲ್ಬರ್ಗದಲ್ಲಿ ನಾವೆಲ್ಲ ಕಣ್ಣಲ್ಲಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಯಾರು ಶ್ರಮದಂತಹ ಎಲ್ಲ ನಮ್ಮ ನಾಯಕರುಗಳಿಗೆ, ಸರ್ಕಾರಕ್ಕೆ ನಾನು ಅಭಿನಂದಿಸ್ತಾ ಇದ್ದೇನೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಬಹಳ ಉನ್ನತ ಮಟ್ಟದಲ್ಲಿ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೇವೆ. ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಹಾಸ್ಪಿಟಲ್ಸ್, ಮೆಡಿಕಲ್ ಕಾಲೇಜಸ್ ಎಲ್ಲ ಕೂಡ ಬಹಳ ಉತ್ತಮವಾದ ರೀತಿಯಲ್ಲಿ ಆರೋಗ್ಯ ಸೇವೆಯನ್ನು ಒಂದು ಸಂಸ್ಥೆಯಲ್ಲಿ ಪಿಯುಸಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಬೆಂಗಳೂರಿನ HKS ಸಂಸ್ಥೆ ಕೇಂದ್ರ ಸ್ಥಳ ಗುಲ್ಬರ್ಗದಲ್ಲಿದೆ. ಆ ಸಂಸ್ಥೆ ಕೊಡಬೇಕು, ಇಂಥ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದ ಮೇಲೆ ಅಂತ ಹೇಳಿ ಇಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ನಾನು ಅಧಿಕಾರ ತೆಗೆದುಕೊಂಡಂತ ನನ್ನನ್ನು ನೇಮಕ ಮಾಡಿದಂತ ದಿನಗಳಿಂದ ಈ ಕೋವಿಡ್ ಸೋಂಕವನ್ನ ನಾವೆಲ್ಲ ಎದುರಿಸ್ತಾ ಇದ್ದೇವೆ. ಈ ಮಹಾಮಾರಿಯನ್ನ ದೂರ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ಸಂಪೂರ್ಣ ಸುಮಾರು 120 ದಿನ ಆಗಿದೆ. ಆವತ್ತಿಂದ ನಮ್ಮ ಹೋರಾಟ ಬಹಳ ನಿರಂತರವಾಗಿದೆ. ಈ ದೇಶ 4 ಗಂಟೆಯಲ್ಲಿ ಲಾಕ್ಡೌನ್ ಅನ್ನ ಲಾಕ್ಡೌನ್ ಆಯಿತು, ಸೀಲ್ ಡೌನ್ ಆಯಿತು, ಅನಿಸಿದೆ. ನಾವು ಮಹಾಭಾರತದ ಯುದ್ಧ 18 ದಿನದಲ್ಲಿ ಮುಗಿತು. 21 ದಿನದಲ್ಲಿ ನಾವು ಈ ಯುದ್ಧವನ್ನು ಗೆಲ್ತೇವೆ ಅಂತ ಹೇಳಿ ಕೂಡ ನಮಗೆ ಭರವಸೆಯನ್ನು ಕೊಟ್ಟು ನಾವೆಲ್ಲ ಅದನ್ನು ಒಪ್ಪಿ ಪಕ್ಷ ಭೇದವನ್ನು ಮರೆತು, ಜಾತಿ ಧರ್ಮವನ್ನು ಮರೆತು
ಇದರಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಪಕ್ಷ ಇಲ್ಲ ಅಂತ ಹೇಳಿ ನಾವು ಬೆಂಬಲವನ್ನು ಕೊಡ್ತೀವಿ. ಲಾಕ್ಡೌನು ಆಯ್ತು, ಸೀಲ್ ಡೌನು ಆಯ್ತು, ಬ್ಲಾಕ್ ಡೌನು ಆಯ್ತು. ಎಲ್ಲ ಕೂಡ ಮುಗಿಯಿತು. 120 ದಿನ ಆದ್ರೂ ಕೂಡ ನಾವು ಹಿಂದೆ ಯಾವತ್ತು ಸ್ಥಿತಿಯಲ್ಲಿ ಇದ್ದು ಅದೇ ಸ್ಥಿತಿಯಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಮುಖ್ಯಮಂತ್ರಿಗಳು, ನಾನು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಕೋವಿಡ್ ವಿಚಾರದಲ್ಲಿ ನೀವೆಲ್ಲ ಹಣವನ್ನ ಲೂಟಿ ಮಾಡ್ತಾ ಇದ್ದೀರಿ. ಈ ಕೋವಿಡ್ ಬಂದಿದ್ದು ನಿಮ್ಗೆ ಹಣವನ್ನ ಲೂಟಿ ಮಾಡಲಿಕ್ಕೆ ಹಬ್ಬ ಹೋಗಿದೆ. ಜನ ನರಕವನ್ನು ಅನುಭವಿಸ್ತಾ ಇದ್ದಾರೆ. ನೀವು ಇದರಲ್ಲಿ ಭ್ರಷ್ಟಾಚಾರದ ಸೋಂಕಿನಲ್ಲಿ ನೀವೆಲ್ಲ ಇದ್ದೀರಿ. ಪ್ರತಿಯೊಬ್ಬ ಮಂತ್ರಿ ಕೂಡ ನನಗೇನ್ ಸಿಗ್ತದೆ ಅಂತೇಳಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಚಿಂತೆ ಮಾಡ್ತಾ ಇದ್ದಾರೆ. ನೀವು ಲೆಕ್ಕ ಕೊಡಿ, ಉತ್ತರ ಕೊಡಿ ಅಂತ ನಾವು ಕೇಳಿದ್ವಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಇದು ಮಹಾಮಾರಿ ಸಂದರ್ಭದಲ್ಲಿ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ನಾವು ಯಾಕೆ ಸಹಕಾರ ಕೊಡಲಿಲ್ಲ? ನೀವು ಲಾಕ್ ಡೌನ್ ಮಾಡಿ ಅಂದಾಗ ಸೀಲ್ ಡೌನ್ ಮಾಡಿ ಅಂದ್ರೆ ಸೀಲ್ ಡೌನ್ ಮಾಡಿದ್ದೇವೆ, ಶಟ್ ಡೌನ್ ಮಾಡಿ ಅಂದಾಗ ಶಟ್ ಡೌನ್ ಮಾಡಿದ್ದೇವೆ, ಬ್ಲಾಕ್ ಡೌನ್ ಮಾಡಿ ಅಂದ್ರೆ ಬ್ಲಾಕ್ ಡೌನ್ ಮಾಡಿದ್ದೇವೆ. ಪ್ರತಿ ಹಂತದಲ್ಲೂ ಕೂಡ ನಿಮ್ಗೆ ಸಹಕಾರವನ್ನು ಕೊಟ್ಟು ನಾವು ಪ್ರಾರಂಭದಲ್ಲೇ ಆ ಬಡವರಿಗೋಸ್ಕರ ಊಟ ಕೊಡಕ್ಕೆ ಫುಡ್ ಕಿಟ್ ಕೊಡೋದು ಅಂತ ತಾವು ಹೇಳಿದ್ವಿ. ಲಾಕ್ ಡೌನ್ ಮಾಡೋದು ಏನಕ್ಕಪ್ಪ ಅಂತಂದ್ರೆ ಪ್ರಿಪರೇಷನ್ಗೋಸ್ಕರ ಲಾಕ್ ಡೌನ್. ಆ ಪ್ರಿಪರೇಷನ್ ಕೂಡ ನೀವು ಮಾಡ್ಕೊಳಕ್ಕಾಗದೆ ಇಡೀ ಸರ್ಕಾರಕ್ಕೆ ಅಜೆಂಡಾ ಫಿಕ್ಸ್ ಮಾಡಿದವರು ನಾವು. ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತೇಳಿ ನಾನು, ನಮ್ಮ ಕಾರ್ಯಾಧ್ಯಕ್ಷರು ಖಂಡ್ರೆ ಅವರು, ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅನೇಕ ಮುಖಂಡಗಳೆಲ್ಲ ನಾವೆಲ್ಲ ಹೋಗಿದ್ರು. ಹೇಳಿದ್ರು, ನೀವು ಪ್ರಿಪರೇಷನ್ ಮಾಡ್ಕೊಳ್ಳಿ, ನೀವು ಹಾಸ್ಪಿಟಲ್ ಅವ್ರು ಕರೆದು ಮಾತಾಡಿ. ಇಡೀ ಭಾರತದಲ್ಲೇ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇದೆ, ಹಾಸ್ಪಿಟಲ್ಸ್ ಇದೆ. ಕರ್ನಾಟಕ ಇಸ್ ಫೇಮಸ್ ಫಾರ್ ಮೆಡಿಕಲ್ ಟೂರಿಸಂ. ಇಂಥ ಸಂದರ್ಭದಲ್ಲಿ ಒಂದು ಉತ್ತಮವಾದಂತಹ ಸರ್ವಿಸ್ ಕೊಡ್ಲಿಕ್ಕೆ ಆಗ್ತದೆ. ನೀವು ಕರೆದು ವಿಶ್ವಾಸ ತೆಗೆದುಕೊಂಡು ನೀವು ಇದನ್ನ ನಿಯಂತ್ರಣ ಮಾಡಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಗಮನನೇ ಇಲ್ಲ ಅವ್ರಿಗೆ. ಅವ್ರೇನಾದ್ರು ಕರೆದು ಮಾತಾಡಿದ್ರೆ ಇನ್ನು ಅವ್ರಿಗೇನಾದ್ರು ಒಂದು ಕೊಡ್ಬೇಕಾಯ್ತದೆ, ಇಲ್ಲ ಅವ್ರ ಹತ್ರ ಏನಾದ್ರು ಒಂದು ವ್ಯವಹಾರ ನಡೆಸಬೇಕಾಗ್ತದೆ ಅಂತೇಳಿ 112 ದಿನ ಆದ್ರೂ ಕೂಡ ಒಬ್ಬ ಮೆಡಿಕಲ್ ಕಾಲೇಜು, ಒಬ್ಬ ಹಾಸ್ಪಿಟಲ್ ಹತ್ರ ಮಾತಾಡಲಿಲ್ಲ. ಅದಾದ್ರೆ ಅದನ್ನು ಬಿಟ್ಟು ಅವರೇ ಒಂದು ಸ್ಪೆಷಲ್ ಹಾಸ್ಪಿಟಲ್ಗಳನ್ನ ತಯಾರು ಮಾಡಿ ಕೊಟ್ಟರು. 10,500 ಬೆಡ್ ಅನ್ನ ತಯಾರು ಮಾಡುವಂತ ಒಂದು ಕೋವಿಡ್ ಸೆಂಟರ್ ನ ಅವರು ತಯಾರು ಮಾಡಿದ್ರು. ನಮ್ಮ ಬೆಂಗಳೂರು ಎಕ್ಸಿಬಿಷನ್ ಸೆಂಟರ್ ಅಂತ ಒಂದಿದೆ. ನಾವೇನು ಮಾತಾಡದೆ ಸುಮ್ಮನೆ ಇತ್ತು. ಕೆಲವು ಇಂಗ್ಲಿಷ್ ಮಾಧ್ಯಮದವರು ಸ್ನೇಹಿತರುಗಳು ಅಲ್ಲೇನು ಒಳಗಡೆ ನಡೀತಾ ಇದೆ ಅದನ್ನ ಎಕ್ಸ್ಪೋಸ್ ಮಾಡ್ಬಿಟ್ಟು ನಮ್ಗೆ ಗೊತ್ತಿತ್ತು. ನಾವು ಮಾತಾಡೋದು ಬೇಡ ಅಂತ ಸುಮ್ಮನೆ ಇತ್ತು. 10,500 ಬೆಡ್ ಅನ್ನ ಖರೀದಿ ಮಾಡಿಬಿಟ್ಟು ಬಾಡಿಗೆಗೆ ತೆಗೆದುಕೊಂಡು ಫಸ್ಟ್ ಬಾಡಿಗೆ ತೆಗೆದುಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ರು. 800 ರೂಪಾಯಿ ಬಾಡಿಗೆಗೆ. ಅದಾದ್ಮೇಲೆ 800 ರೂಪಾಯಿ ಬಾಡಿಗೆ ಆದ್ಮೇಲೆ 3 ತಿಂಗಳು. ಅದಾದ್ಮೇಲೆ
ಪೇಪರ್ ಇಂದ ಈಚೆ ಬಂದ್ಮೇಲೆ ಅದನ್ನ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಆಫೀಸರ್ ಒಬ್ಬ ಲೆಟರ್ ಬರೆದ, ಬಹಳ ಬುದ್ಧಿವಂತರು ಬಹಳ ವಿದ್ಯಾವಂತರು ಇದ್ದಾರೆ ನಮ್ಮಲ್ಲಿ. ಇಲ್ಲ, ಈ ಬೆಡ್ಡನ್ನು ನಾವು ಖರೀದಿ ಮಾಡಿಬಿಟ್ಟು ಉಪಯೋಗಿಸ್ಕೊಂಡ ಮೇಲೆ ಹಾಸ್ಪಿಟಲ್ಗಳಿಗೆ ಯೂಸ್ ಸೆಂಟರ್ ಕೊಡೋಣ ಅಂತ ತೀರ್ಮಾನ ಮಾಡಿದೆ. ಆಮೇಲೆ ನಾನು ಹೇಳಿದೆ, ಈ ಬೆಡ್ಗಳನ್ನ ನಮ್ಮ ಮಕ್ಕಳ ಹಾಸ್ಟೆಲ್ಗೆ ಬೇಡ, ನಮ್ಮ ಗುಲ್ಬರ್ಗ, ನಮ್ಮ ಬೀದರ್ ಹಾಸ್ಟೆಲ್ಗೆ, ಬೆಂಗಳೂರು ಹಾಸ್ಟೆಲ್ಗೆ, ಹಳ್ಳಿ ಹಾಸ್ಟೆಲ್ಗೆ ಬೇಡ. ನಿಮ್ಮ ಚೀಫ್ ಮಿನಿಸ್ಟರ್ ಮನೆಗೆ, ನಿಮ್ಮ ಮಂತ್ರಿಗಳ ಮನೆಗೆ, ನಿಮ್ಮ ಶಾಸಕರ ಭವನಿಗೆ, ನಿಮ್ಮ IAS ಆಫೀಸರ್ಗಳ ಮನೆಗಳು ಹಾಕೊಂಡು ನೀವು ಬೇಕಾದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ, ನಮ್ಗೆ ಬೇಡ ಅಂತ ಹೇಳಿದೆ. ಕರೆ ಕೊಟ್ಟೆ. ಕರೆ ಕೊಟ್ಟದ ಮೇಲೆ ಅವರು ಇಲ್ಲ ನಾನು ಸುಡ್ತೀನಿ ಅಂತ ಹೇಳಿದ್ರು. ಅದು ಒಂದ್ ಕಡೆ. ಫುಡ್ ಕಿಟ್ ನ ಹಂಚುವಂತ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಿದ್ದಂತ ಫುಡ್ ಕಿಟ್ ಅನ್ನ ಆ ಬಿಜೆಪಿ ಶಾಸಕರು ಮಂತ್ರಿಗಳು ಬಿಜೆಪಿ ಫೋಟೋ ಹಾಕೊಂಡು, ಲೀಡ್ಗಳು ಫೋಟೋ ಹಾಕೊಂಡು ಅದರ ಮೇಲೆ ಅಂಟಿಸ್ಬಿಟ್ಟು ಹಂಚುವಂತ ಕೆಲಸಕ್ಕೆ ಹೊರಟಿದ್ರು. ಅದನ್ನ ಹಿಡಿದು ಅದಕ್ಕೊಂದಷ್ಟು ಹೇಳಿದ್ರು ನಾವು. ಅದಾದ ಮೇಲೆ ಮಕ್ಕಳು ಚಿಕ್ಕ ಮಾಡ್ತಿದ್ದೀರೆಲ್ಲ ಊಟ ಮಾಡೋಂತ ಅಂಗನವಾಡಿಗೆ ಸಪ್ಲೈ ಮಾಡ್ತಿದ್ದಂತ ಕೇಂದ್ರದಿಂದ ತಗೊಂಡು ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ತಿರ್ಗಾ ಇವ್ರದ್ದು ಪ್ಯಾಕ್ ಮಾಡ್ಕೊಳ್ಕೊಟ್ಟು ಅದನ್ನು ಕೂಡ ಹಿಡಿದು ಕಂಪ್ಲೇಂಟ್ ಕೊಟ್ಟು ಒಂದು ಕಂಪ್ಲೇಂಟ್ ತೆಗೆದುಕೊಳ್ಳಲಿಲ್ಲ, ಒಂದು ಕೇಸು ರಿಜಿಸ್ಟರ್ ಮಾಡಿಲ್ಲ, ಒಬ್ಬನ ಅರೆಸ್ಟು ಮಾಡಲಿಲ್ಲ. ಆಫೀಸರೇ ಮುಖ್ಯಮಂತ್ರಿಗಳು 1 ವರ್ಷದ ಹೇಳಿಕೆಯಲ್ಲಿ ಬೆಡ್ಡಿನ ವಿಚಾರದಲ್ಲಿ 10,500 ಬೆಡ್ಡಿನ ಭಾರತದ ದೊಡ್ಡ ಕೋವಿಡ್ ಸೆಂಟರ್ ಅಂತ ಮಾಡಿದೀವಿ ಅಂತ ಅನೌನ್ಸ್ ಮಾಡ್ತಾರೆ. 1100, 1500. 2 ದಿನ ಆದ್ಮೇಲೆ ಇಲ್ಲಂತ ಒಬ್ಬ ಆಫೀಸರು ಇಲ್ಲ ಬರೀ 6,500 ಅಂತ ಹೇಳ್ತಾರೆ. ಇವ್ರು ಅಡ್ವರ್ಟೈಸ್ಮೆಂಟ್ ಇದೆ, ತೆಗೆದು ನೋಡಿ ಅಡ್ವರ್ಟೈಸ್ಮೆಂಟ್ ಪೇಪರ್ ಬಂದಿದೆ, ಆಫೀಸರ್ ಸ್ಟೇಟ್ಮೆಂಟ್ ಬಂದಿದೆ. ಅಂದ್ರೆ ಯಾವ ರೀತಿ ಕೋವಿಡ್ ವಿಚಾರವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ನಿಮ್ಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ತಮ್ಗೆ ನಾನು ಹೇಳೋದಿಷ್ಟೇ, ಇವತ್ತು ಕರಪ್ಷನ್ 4,000 ಕೋಟಿ ರೂಪಾಯಿ ಖರೀದಿ ಆಗಿದೆ. ಎಲ್ಲ ಇಲಾಖೆಗಳಲ್ಲೂ ಕೂಡ ಪರ್ಚೇಸ್ ಆಗಿದೆ ಅಂತ ನಾವು ಆರೋಪ ಮಾಡಿದ್ದೇವೆ. ನಾವು ಪೊಲಿಟಿಕಲ್ ಲೀಡರ್ಸ್, ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್. ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. HK ಪಾಟೀಲ್ ಅವರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಇದ್ದಾರೆ. ನಾನೊಬ್ಬ ಶಾಸಕರಿದ್ದೀನಿ, ಒಂದು ಪಕ್ಷದ ಅಧ್ಯಕ್ಷ ಇದ್ದೀನಿ. ನೀವು ಲಂಚ ಹೊಡೆಯೋದಕ್ಕೆ, ಈ ಆರೋಗ್ಯದ ವಿಚಾರದಲ್ಲಿ, ಜೀವದ ಮೇಲೆ ದುಡ್ಡು ಹೊಡೆಯೋದಕ್ಕೆ ನಿಮ್ಗೆ ಸಹಕಾರ ಕೊಡಬೇಕಾ ಮುಖ್ಯಮಂತ್ರಿಗಳೇ? ನಿಮ್ಮ ಮಂತ್ರಿಗಳು, ನಿಮ್ದೇ ಸರ್ಕಾರ ಕೇಂದ್ರದಲ್ಲಿ 4 ಲಕ್ಷ ರೂಪಾಯಿಗೆ ಖರೀದಿ ಮಾಡಿರುವಂತಹ ಒಂದು ಕಿಟ್ಗೆ, ವೆಂಟಿಲೇಟರ್ಗೆ ಪಕ್ಕದ ರಾಜ್ಯದಲ್ಲಿ 4,85,000, 4,65,000. ತಮಿಳುನಾಡಲ್ಲಿ ಒಂದು ರೇಟ್. ನೀವು 18 ಲಕ್ಷ ಖರೀದಿ ಮಾಡಿದಿರಲ್ಲ, 5,60,000ರಿಂದ 18 ಲಕ್ಷವರೆಗೂ ಖರೀದಿ ಮಾಡಿದಿರಲ್ಲ, ಇದಕ್ಕೆ ನಾವು ಸಹಕಾರ ಕೊಡ್ಬೇಕಾ? ಈ ಸೋಷಿಯಲ್ ವೆಲ್ಫೇರ್ ಇಲಾಖೆ ಈ ಸ್ಯಾನಿಟೈಸರ್ ನಾನು ತಗೊಂಡಿದ್ದೆ, ನಾನು 100 ರೂಪಾಯಿ ತಗೊಂಡಿದ್ದೆ. ಓಕೆ, ಅವರೆಲ್ಲ GST ಪಾಸ್ಟ್ ಎಲ್ಲ ಅರ್ಧ ರೇಟದ್ದು ಒಂದು 120 ರೂಪಾಯಿ ಹಾಕುದು ಅನ್ಕೊಂಡು, ಅಲ್ಲ ರೀ 600 ರೂಪಾಯಿ ಕೊಟ್ಟು ಖರೀದಿ ಮಾಡಿದಾರಲ್ಲ, ಇದಕ್ಕೆ ನಾವು ಬೆಂಬಲ ಕೊಡ್ಬೇಕೇನ್ರಿ? ಒಂದು ದೊಡ್ಡ ಪಟ್ಟಿನೇ ಇದೆ ಇಲ್ಲಿ ನಂತರ.
BPA ಕಿಟ್ 9.65 ಲ್ಯಾಕ್ಸ್ ಆರ್ಡರ್ ಮಾಡಿದ್ದೀನಿ. 3.5 ಲಕ್ಷ ಡೆಲಿವರಿ ಬಂದಿದೆ. ಮಾರ್ಕೆಟ್ ಅಲ್ಲಿ 330 ರೂಪಾಯಿ ಇದೆ. 2117 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೀರಲ್ಲಿ. ಥರ್ಮಲ್ ಸ್ಕ್ಯಾನರ್ಗಳು 1250 1500 ರೂಪಾಯಿ ಇದೆ. 5945 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೀರಲ್ಲಿ. ಮಾಸ್ಕ್ 10 ರೂಪಾಯಿಯಿಂದ 50 ರೂಪಾಯಿವರೆಗೂ ಇದೆ. 126ರಿಂದ 150 ರೂಪಾಯಿವರೆಗೂ ಖರೀದಿ ಮಾಡಿದ್ರಲ್ಲ ಸ್ವಾಮಿ. ಐಫ್ಲೋ ನೈಸಲ್ ಸ್ಕ್ಯಾನರ್ ಆಕ್ಸಿಜನ್ ಹಾಕುವಂತ ಥೆರಪಿ 2,86,000 ರೂಪಾಯಿ, 4,36,000 ರೂಪಾಯಿ ಖರೀದಿ ಮಾಡಿದ್ರು. ಇದಕ್ಕೆಲ್ಲ ನಾವು ಸಹಕಾರ ಕೊಡ್ಬೇಕಾ ಹೇಳಿದ್ರು. ನನಗೇನಿಲ್ಲ, ಒಬ್ಬ ಮಂತ್ರಿ ಒಂದು ಹಾಸ್ಪಿಟಲ್ ಹೋಗಲಿಲ್ಲ, ಒಬ್ಬ ಮಂತ್ರಿ ಪೇಷಂಟ್ಗಳಿಗೆ ಧೈರ್ಯ ಕೊಡಲಿಲ್ಲ. ಇದನ್ನ ರೋಗ ಹೆಚ್ಚಿಸೋರು ನೀವು. ಇಟ್ ಈಸ್ ಯು. ನಿಮ್ಗೆ ಗೌರ್ಮೆಂಟ್ ಅಂದ್ರೂ ಗೊತ್ತಿಲ್ಲ, ಗವರ್ನೆನ್ಸ್ ಅಂದ್ರೂ ಗೊತ್ತಿಲ್ಲ. ನೀವು ಹೊರಗಡೆಯಿಂದ ಬಂದಂತ ಜನರನ್ನ ಸರಿಯಾದ ರೀತಿಯಲ್ಲಿ ಹಿಡ್ಕೊಂಡು ಅವ್ರಿಗೆ ತಪಾಸಣೆ ಮಾಡಿ ರಕ್ಷಣೆಯನ್ನ ಮಾಡಿಕೊಂಡು ನಿಮ್ಮ ಕಂಟ್ರೋಲ್ ತೆಗೆದುಕೊಂಡಾಗದೆ ಇಡೀ ರೋಗವನ್ನು ಹಂಚಲಿಕ್ಕೆ ನೀವು ಕಾರಣಕರ್ತರು. ನಿಮ್ಮ ಮೇಲೆ ಕೇಸ್ಗಳು ಬುಕ್ ಆಗ್ಬೇಕು. ಇವತ್ತು ನಮಗೆ ನೋಟಿಸ್ ಕೊಡ್ತಾ ಇದ್ದೀರಾ? ನೋಟಿಸು ಕೊಡಿ. ನನ್ನ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ, ಇನ್ಯಾರ ಮೇಲೆ ನೋಟಿಸ್ ಕೊಡ್ಬೇಕು ಕೊಡಿ. ಏನ್ ಕೊಡ್ತಾ ಇದ್ದೀರಾ? ನಾವು ಇವತ್ತೇನು ಆರೋಪಗಳನ್ನ ನಿಮ್ಮ ಮೇಲೆ ಮಾಡ್ತಾ ಇದ್ದೀವಿ, ನಾವು ಒಬ್ಬರೇ ಮಾಡಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾರಂಗ, ಇದು 4 ಪಿಲ್ಲರ್ಗಳು. ಎಲ್ಲ ಮಾಧ್ಯಮ ಸ್ನೇಹಿತಗಳು ನನ್ನ ಇದೆ, ಪ್ರೆಸ್ ಕಟ್ಟಿಂಗ್ಗಳು, ಎಲ್ಲ ಪೇಪರ್ ಅವರು, ಟಿವಿ ಅವರು ನಿಮ್ಮನ್ನ ಜನ್ಮ ಜಾಳಾಡ್ಬಿಟ್ಟಿದ್ದಾರೆ. ತಾಕತ್ತಿದ್ರೆ ಕೊಡಿ, ಅವ್ರಿಗೂ ನೋಟಿಸು ಕೊಡ್ರಿ. ಮಾಧ್ಯಮದ ಸ್ನೇಹಿತರ ಮೇಲೆ ಟೈಮ್ಸ್ ಆಫ್ ಇಂಡಿಯಾ, ಸುವರ್ಣ ನ್ಯೂಸು, ಟಿವಿ 9, ಹಿಂದೂ, ಡೆಕ್ಕಾರ್ಡು, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಉದಯವಾಣಿ, ಎಲ್ಲ ಟಿವಿಯವರು ಎಲ್ಲ ಬಿಚ್ಚಿ ಬಯಲು ಮಾಡಿ ನಿಮ್ಮನ್ನ ಬೆತ್ತಲೆ ಮಾಡಿದ್ರಲ್ಲ, ಕೊಡಿ ನೋಟಿಸು. ಯಾರ ಬಿಜೆಪಿ ಸೆಕ್ರೆಟರಿ ಅಂತ ಎಂತೆಂತ ನೋಟಿಸ್ಗೆ ಅದರಿಲ್ಲ, ಈ ನೋಟಿಸ್ಗೆ ಎದು ಗೊತ್ತಿದೆ ಅಲ್ರಿ ನಾವು. ಈ ದೇಶಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ, ಈ ಜನರನ್ನ ಉಳಿಸ್ಬೇಕು ಅಂತೇಳಿ ತ್ಯಾಗ ಮಾಡಿದಂತ, ಒಂದು ಸ್ವಾತಂತ್ರ್ಯ ತಂದುಕೊಟ್ಟಂತ, ತ್ಯಾಗದ ಒಂದು ಸ್ವರೂಪವನ್ನೇ ಹೊತ್ತಂತ ಪಕ್ಷದ ಕಾರ್ಯಕರ್ತರುಗಳಿಗೆ ನಾವು ನೀವು ನೋಟಿಸ್ಗೆಲ್ಲ ಎದುರಲ್ಲ. ನಾನೊಬ್ಬ MLA ಇದ್ದೀನಿ, ನಮ್ಮ ವಿರೋಧ ಪಕ್ಷದ ನಾಯಕರು ಅಪೋಸಿಷನ್ ಇದ್ದಾರೆ. MLA ಒಬ್ಬ ಕಾನ್ಸ್ಟಿಟ್ಯೂಷನ್ ಹಕ್ಕಿನಲ್ಲಿ ನಾವು ಆಯ್ಕೆ ಆಗಿದ್ದೀವಿ. ಇದಕ್ಕೆ ನಾವು ನಿಮ್ಮ ಮೇಲೆ ಡಿಫಾಮೇಷನ್ ಹಾಕ್ತೀವಿ. ನೀವು ಯಾವ ಇದನ್ನ ನೋಟಿಸ್ ಕೊಟ್ರು, ಇಂಥ 100 ನೋಟಿಸ್ ಕೊಡಿ, ನಿಮ್ಮನ್ನ ಎದುರಷ್ಟು ಶಕ್ತಿ ಈ ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ. ಇದನ್ನ ತಾವೆಲ್ಲ ಗಮನ ಇಟ್ಕೊಳ್ಬೇಕು. ಫಸ್ಟ್ ಇಲ್ಲಿಂದ ಪ್ರಾರಂಭ ಆಯಿತು, ಮಾರ್ಚ್ನಲ್ಲಿ. ಫಸ್ಟ್ ಸಾವು ಇಡೀ ದೇಶದಲ್ಲಿ.
ಏನ್ ಪ್ರೈಮ್ ಮಿನಿಸ್ಟರ್ ಕೊಟ್ಟರು ಮಾಡೆಲ್ ಆಫ್ ಕರ್ನಾಟಕ, ಮಾಡೆಲ್ ಅಂತೆ. ಯು ಶುಡ್ ಗೋ ಟು ಕರ್ನಾಟಕ ಮಾಡೆಲ್ ಅಂತ. ಕರ್ನಾಟಕ ಹ್ಯಾಸ್ ಬಿಕಮ್ ಎ ಬ್ಲಾಕ್ ಸ್ಪಾಟ್ ಇನ್ ಕರಪ್ಷನ್. ಈ ದೇಶದ ಪ್ರಧಾನಮಂತ್ರಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳೇ, ಹೋದ ಎಲೆಕ್ಷನ್ 10% ಅಂತ ಭಾಷಣ ಮಾಡಿದ್ರಲ್ಲ, ಇಲ್ಲಿ ಎಷ್ಟು ಪರ್ಸೆಂಟ್ ನಡೀತಾ ಇದೆ ಗೊತ್ತಾಯ್ತಾ? 200%, 300%. ನನ್ನ ಪೇಪರ್ ಅಲ್ಲ ಸಾಕ್ಷಿ. ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ಖರೀದಿ ಮಾಡಿರುವಂತ ಡಾಕ್ಯುಮೆಂಟ್ ಸಾಕ್ಷಿ. ತೆಲಂಗಾಣ ರಾಜ್ಯದಲ್ಲಿ, ತಮಿಳುನಾಡು ರಾಜ್ಯದಲ್ಲಿ, ಕೇರಳಲ್ಲಿ, ಮಹಾರಾಷ್ಟ್ರಲ್ಲಿ ಏನ್ ಪರ್ಚೇಸ್ ಆಯ್ತಲ್ಲ ಡಾಕ್ಯುಮೆಂಟು, ಆ ರೇಟ್ ಕೊಟೇಶನ್ ಗೌರ್ಮೆಂಟ್ ಆರ್ಡರ್, ಇದೇ ಇನ್ನೇನ್ ಸಾಕ್ಷಿ ಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೊಟ್ಬಿಡ್ತೀನಿ, ಎಲ್ಲ ಡಾಕ್ಯುಮೆಂಟ್ ನೋಡ್ಕೊಬಿಡಿ, ಸಿದ್ದರಾಮಯ್ಯನವರು ಎಲ್ಲ ನೋಡ್ಕೊಬಿಡಿ. Why you are not allowing Public Accounts Committee to visit? Why you are not allowing Public Accounts Committee meeting to be conducted? ನಿಮ್ದೇ ಪಾರ್ಟಿ ಮೆಂಬರ್ಸ್ ಇದ್ದಾರೆ, ನಿಮ್ದೇ ಜನ ಇದ್ದಾರೆ, ನಿಮ್ದೇ ಮೆಜಾರಿಟಿ ಮೆಂಬರ್ಸ್ ಇದ್ದಾರೆ. ಚೇರ್ಮನ್ HK ಪಾಟೀಲ್ ಇರ್ಬೋದು, ಯಾಕೆ ನೀವು ಮಾಡ್ತಾ ಇದ್ದೀರಿ? ನಾವು ಏನಾದ್ರು ಮಾಡಿದ್ರೆ ನಮ್ಮ ಕಾಲದಲ್ಲಿ 5 ವರ್ಷ ಇಲ್ಲ ಯಾವ್ದಾದ್ರು ಒಂದು ಬೇರೆ ಜೊತೆ ಸರ್ಕಾರ ಮಾಡಿದ್ರೆ ಗಲ್ಗಾಕಿ ಯಾರು ಬೇಡ ಅಂತಾರೆ. ಎನ್ಕ್ವೈರಿ ಕಂಡಕ್ಟ್ ಮಾಡಿ, ನಾವೇನಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡ್ರಿ. ವಿ ಆರ್ ರೆಡಿ ಟು ಫೇಸ್. ಅದು ಬಿಟ್ಬಿಟ್ಟು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ NGO ಕೊಟ್ಟಿದ್ದು ನೀವೇ, ನಮ್ದೇ ಅಂತ ಹೇಳಿದ್ವಿ. ಪಾಪ ಶ್ರಮಿಕ್ ಟ್ರೈನ್ ಹೋಯ್ತಾ ಇತ್ತು, ಬಸ್ಗಳು ಹೋಯ್ತಾ ಇತ್ತು, ಅವ್ರಿಗೆ ಊಟ ಅಂತ ₹200 ಹಿಡಿದು ₹1200 ಯಾವ್ದೇ ಟ್ರೈನ್ ಅಲ್ಲಿ ನಿಮ್ಮ ಊರಿಗೆ ಬಂದಲ್ಲ, ಪಾಪ ಬಂದವರಲ್ಲ, ಯಾರ ಟ್ರೈನ್ ಅವ್ರನ್ನ ಕೇಳ್ರಿ ನೀವು. ಯಾದಗಿರೋರು ನನ್ನ ಹತ್ರ ಬಂದಿದ್ರು, ಗುಲ್ಬರ್ಗ ಕಡೆಯವರು ಯಾದಗಿರು ನನ್ನ ಮನೆಗೆ ಬಂದಿದ್ರು. ಖರ್ಗೆ ಅವ್ರ ಮನೆಗೆ ಹೋಗಿದ್ರಂತೆ, ಬಸ್ ಚಾರ್ಜ್ ಕೇಳ್ತಾರೆ. ಏನಕ್ಕಪ್ಪ ಅಂದ್ರೆ ₹400 ಅಂತ ಬಸ್ ಚಾರ್ಜ್, ₹1006 ಕೇಳ್ತಾರೆ. ಎಷ್ಟು ನನ್ ಗಂಟೆ ಹಾಕೋರು ಜೋಬಲ್ಲಿ 7,000 ಆಯ್ತು ಕೊಟ್ಬಿಟ್ಟೆ ತಗೊಂಡವರಪ್ಪ. ಅಲ್ಲೇ ವಿಡಿಯೋ ಮಾಡಿದೆ, ಅಲ್ಲೇ ನಮ್ಮ ಲೀಡ್ಗಳ ಹತ್ರ ಮಾತಾಡಿದೆ, ಏನ್ರಿ ಇದು ಅಂತ ಹೇಳಿದೆ. 2 ದಿನದಲ್ಲಿ ಬಸ್ಗಳನ್ನ ಫ್ರೀ ಮಾಡಬೇಕು, ಭಿಕ್ಷೆ ಯಾರು ಬೇಡ್ಕೊಂಡು ಕೊಡ್ತೀನಿ, ನೇಷನ್ ಬಿಲ್ಡರ್ಸ್ ಅವರು ನೀವು ಸಹಾಯ ಮಾಡಬೇಕು ಅಂತ ಹೇಳಿದೆ. ಮಾಡಲಿಲ್ಲ, 3 ಪಟ್ಟು ಮಾಡಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಒಂದು ಲೆಕ್ಕ, ಹೋಗೋದು ಬರೋದು ಖಾಲಿ 3 ಪಟ್ಟು ಕ್ಯಾರೇಜ್ ಚಾರ್ಜಸ್ 3 ಪಟ್ಟು ಮಾಡಿ. ಇವರು ಮೀಟಿಂಗ್ ಅಲ್ಲಿ ಇದ್ರು, ಸಿದ್ದರಾಮಯ್ಯ, ನಾನು ಪ್ರಿಯಾಂಕ್ ಒಂದಷ್ಟು ಲೀಡರ್ಸ್ ಎಲ್ಲ ಓದು ಹೇಳಿದೆ. ನಾನು ಅಲ್ಲಿಂದನೇ ಆಫೀಸರ್ ಮಾತಾಡಿದೆ. ನಾಳೆ ಸಾಯಂಕಾಲ ನೀವು ತೀರ್ಮಾನ ಮಾಡಬೇಕು, ನಾ ಭಿಕ್ಷೆ ಯಾರು ದುಡ್ಡು ಕಟ್ತೀನಿ ಅಂತ. ಬೆಳಗ್ಗೆ 9 ಗಂಟೆ ಒಳಗೆ ₹1 ಕೋಟಿ ಚೆಕ್ ಕಳಿಸ್ಕೊಟ್ಟೆ. ಎಲ್ಲರಿಗೂ ದುಡ್ಡು ಕಟ್ಟಕ್ಕೆ ತಯಾರಿದ್ದೀನಿ ಅಂತ. 2 ದಿನ ಕೊಟ್ಬಿಟ್ರು ದುಡ್ಡು. ಪಾಪ ಕೊಟ್ಬಿಟ್ಟು ಪಾಪ ಎಲ್ಲ ಜನ ಬಂದ್ಬಿಟ್ರು. ಈ ದೇಶದಲ್ಲಿ ಒತ್ತಡ ಶುರುವಾಯಿತು, ಇಡೀ ರಾಜ್ಯದ ಒತ್ತಡ ಶುರುವಾಯಿತು. ಕೇಳಿ, ನಿಮ್ಮ ಬಂದು ಇಳಿದಿದ್ದಾರಲ್ಲ, ನೀವು ನಿಮ್ಮ ಟಿವಿಗಳಲ್ಲಿ ತೋರಿಸಿದ್ರಿ, ಪೇಪರ್ ಅಲ್ಲಿ ತೋರಿಸಿದ್ರಿ, ಬಂದಿದ್ದವರೆಲ್ಲ ಯಾವ ರೀತಿ ನರಕ ಯಾತ್ರೆ ಮಾಡಿದ್ರು ಅಂತ. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಜನ ನಡೆದಿದ್ರು. ಅದಾದ್ಮೇಲೆ ಮತ್ತೆ ಅವ್ರ ಜೀವಕ್ಕೆ, ತಮ್ಮ ತಾಯಿ ಗುನಾಡಿಗೆ, ತಮ್ಮ ಹುಟ್ಟೂರಿಗೆ ಹೋಗ್ಬೇಕು ಅಂತ ನಡೆದಿದ್ದು ಇವತ್ತೇ. ನಾವೆಲ್ಲ ರಾಜಕಾರಣಿಗಳು ಏನೋ ನಮಗೋಸ್ಕರ ಹೋರಾಟ ಮಾಡ್ತೀವಿ, ನಡೀತೀವಿ, ಪಾದಯಾತ್ರೆಗಳು ಮಾಡ್ತೀವಿ. ಅವ್ರ ಬದುಕು, ತಮ್ಮ ಕೊನೆಯ ಉಸಿರು ವಿಶ್ರಾಂತಿ ಮಾಡುವಂತ ಒಂದು ಊರಿಗೆ ಹೋಗಿ ತಲುಪಬೇಕು ಅಂತ ಪಾಪ ನಡೆದು ಇವತ್ತು ಅವರೆಲ್ಲ ಗಟ್ಟು ಮುಂಡೆ ಕಟ್ಕೊಂಡು ಬಂದ್ರು. ಆಮೇಲೆ ಒತ್ತಡ ಹೇಳದ ಮೇಲೆ 7 ದಿನ 5 ದಿನ ಬಿಟ್ಟರು. ಅದಕ್ಕೆ ಅವರು ನೋಡಿ, ನೀವು ಒಂದು ಗೌರ್ಮೆಂಟ್ ಆಗ್ತದೆ ತೆಗೆದು ನೋಡಿ, 5 ಮೂಸಂಬಿ ಅಂತೆ, 2 ಲೀಟರ್ ನೀರಂತೆ, ಊಟ ಅಂತೆ, ಚಪಾತಿ ಅಂತೆ, ಯಾರಿಗಾರು ಒಬ್ರು ಕೊಟ್ಟಿರೋ ತೆಗೆದು ನೋಡಿ. ಪಾಪ NGOಗಳು ಕೊಟ್ಟರು.
ಅದಕ್ಕೆ ಬಿಲ್ ಹಾಕೊಂಡ್ಬಿಟ್ಟವ್ರೆ. ಎಷ್ಟು ಜನಕ್ಕೆ ಫುಡ್ ಕಿಟ್ ಕೊಟ್ರಿ ಅನ್ನೋದು ಲೆಕ್ಕ ಇಲ್ಲ. ಅದೆಷ್ಟೋ ಲಕ್ಷ ಜನಕ್ಕೆ ಕೊಟ್ಟಿರುತ್ತೆ. ಎಷ್ಟು ಜನಕ್ಕೆ ಊಟ ಕೊಟ್ಟು ಅಂತ ಎಲ್ಲಾರು ಒಂದು ಇದನ್ನೇನಾದ್ರು ಹೊರ ಏನಾದ್ರು ಹಸಿದಿದ್ರಿ ಬೆಂಗಳೂರಲ್ಲಾಗ್ಲಿ ಏನಾಗ್ಲಿ ಅವ್ರು ಊಟ ಕೊಟ್ಟಿದ್ರೆ, ಜಾಗ ಕೊಟ್ಟಿದ್ರೆ, ದುಡ್ಡು ಕೊಟ್ಟಿದ್ರೆ ಅವ್ರು ಯಾಕೆ ಬೆಂಗಳೂರಿಂದ ವಾಪಸ್ ನಮ್ಮ ಹಳ್ಳಿಗಳು ಬರ್ತಾಯಿದ್ರು? 5 ಲಕ್ಷ ವಲಸೆ ಕಾರ್ಮಿಕರಲ್ರಿ, ವಲಸೆ ಜನ ಅಲ್ರಿ, ನೇಷನ್ ಬಿಲ್ಡರ್ಸ್ ಇವತ್ತು ಬಂದು ಹಳ್ಳಿಗಳಿಗೆ ಸೇರಿಸೋದು. ಅವ್ರನ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿ ಫ್ಲೈಟ್ ಅಲ್ಲಿ ಬಂದವ್ರಿಗೆಲ್ಲ 5 ಸ್ಟಾರ್ ಹೊಟ್ರು. ಇವರಿಗೆ ದನನ್ ಕೊಟ್ಟಿಗೆ ಹಾಕ್ದಂಗೆ ಹಾಕಿರ್ಲಿಲ್ಲ. ನಾನು ಕೇಳಿದೆ, ನಮ್ಮ MLA-ಗಳಿಗೆಲ್ಲ ಫೋನ್ ಮಾಡಿ ಕೇಳಿದೆ, ನಮ್ಮ ಟೀಮ್ ನಮ್ಮ ಮೆಂಬರ್ಸ್ಗೆ, ಪಾಪ ಅವ್ರಿಗೆಲ್ಲ ದನಿನ್ ಕೊಟ್ಟಿಗೆ ಹಾಕಿ ಹೊರಗಡೆಯಿಂದ ಬಂದವರು, ಮಹಾರಾಷ್ಟ್ರದಿಂದ ಬಂದವರು, ಗೋವಾದಿಂದ ಬಂದವರು, ಹೊರಗಡೆಯಿಂದ ಬಂದವರು, ಬೆಂಗಳೂರಿಂದ ಬಂದವರಿಗೆಲ್ಲ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ? ಈಸ್ ಗವರ್ಮೆಂಟ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಪಾಪ ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಸೇರಿ ಏನೋ ಬೆಡ್ ಇಲ್ಲ ಅಂತ ಈಗ PM ಕೇರ್ ಫಂಡ್ಸ್ಗೆ ದುಡ್ಡು ಕೊಡಿ ಅಂತ ಕೇಳ್ತಾರೆ, ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಕೊಡಿ ಅಂತ ಕೇಳ್ತಾರೆ. ಇದು ಬೇಡಪ್ಪ, ನಮ್ಮೂರು ನಾನೇನೋ ಕೊಡ್ತೀನಿ ಅಂತ ಹೇಳಿ ಒಂದು 650 ಬೆಡ್ ತರಿಸ್ಬಿಟ್ಟು ನನ್ನ ಕೈಲೇ ಹೋಗಿ ತೋರಿಸಿ ಪಾಪ ಅವ್ರ ಮನೆ ದುಡ್ಡು ಹಾಕ್ಬಿಟ್ಟು ಒಂದು ಕಾರ್ಡ್ಬೋರ್ಡ್ ಬೆಡ್ನ ಅರ್ಜೆಂಟ್ಗೆ ತಯಾರು ಮಾಡೋಂಥ ಬೆಡ್, ಒಳ್ಳೆ ಬೆಡ್ ನಾನು ನೋಡಿದೆ, ನಾನು ಮಲಗಿದ್ದೆ ಅದ್ರ ಮೇಲೆ. ಫ್ಲಾಗ್ ಹಾಸ್ಟ್ ಮಾಡಿ ರಾಯಚೂರಿಗೆ 100, ಇಲ್ಲಿಗೆ 500 ತಂದ್ರೆ ನಮಗ್ ಬೇಡ, ಕಾಂಗ್ರೆಸ್ ಅವ್ರು ಕೊಟ್ಬಿಟ್ಟು ನಿಲ್ಸ್ಬೇಕಾಯ್ತು. ಕಾಂಗ್ರೆಸ್ ಅವರು ಕೂಡ ಊಟ ಇಲ್ಲ, ಇಡೀ ರಾಜ್ಯದ ಉದ್ದಗಲೂ ಕೂಡ ತರಕಾರಿನ ಹಣ್ಣ ಖರೀದಿ ಮಾಡಿ ಕೊಟ್ಟವಲ್ಲ, ಊಟ ಕೊಟ್ಟವಲ್ಲ ಜನರಿಗೆ. ಕಾಂಗ್ರೆಸ್ ಅವರು ಸೋತವರು ಗೆದ್ದವರು MLAs ಎಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೊಟ್ಟವಲ್ಲ. ಈ ಕೂಡ ಸ್ಟಾಪ್ ದೇ. PPA ಮಾಸ್ಕ್ಗಳು ಕೊಟ್ಟರು, ಮತ್ತೊಂದು ಕೊಟ್ಟರು, ಕಿಟ್ಗಳು ಕೊಟ್ಟರು, ಸಹಾಯ ಮಾಡಿದ್ರಲ್ಲ. ನೀವು ದುಡ್ಡು ಕೇಳ್ತಾ ಇದ್ರಲ್ಲ, ಎಲ್ಲ ಭಿಕ್ಷೆ ಕೊಡಿ ಅಂತ ಅಂದ್ಬಿಟ್ಟು ಕೊಟ್ರಲ್ಲ, ಬೇಡ ಅಂತ ಹೇಳ್ಬೇಕಾಯ್ತು. ವೈ ಡಿಡ್ ಯು ಸ್ಟಾಪ್? ಐ ಆಮ್ ವೆರಿ ಪ್ರೌಡ್. ಇವತ್ತು ಪ್ರಜಾವಾಣಿಲಿ ಬೆಂಗಳೂರು ಪೇಪರ್, ಇದು ಗುಲ್ಬರ್ಗಾ ಪೇಪರ್ ಆಗಿದೆ. ಇಟ್ ಇಸ್ ನಾಟ್ ಎ ಗುಲ್ಬರ್ಗಾ ಪೇಪರ್, ಇಟ್ ಇಸ್ ಎ ಬೆಂಗಳೂರು ಪೇಪರ್. ನಾನು ಫ್ಲೈಟಲ್ಲಿ ಬರ್ಬೇಕಾದ್ರೆ ನೋಡಿದೆ. ಮಾನವೀಯತೆಗೋಸ್ಕರ ಕೊಟ್ಟಿದ್ದಾರೆ. ಬೇಕಾದ್ರೆ ನಿಮ್ದೇ ಬ್ಯಾಡ್ಜ್ ಹಾಕೊಳ್ಳಿ, ನಿಮ್ದೇ ಸಿಂಬಲ್ ಹಾಕೊಳ್ಳಿ, ನಿಮ್ ಲೀಡರ್ಗಳದ್ದೇ ಫೋಟೋ ಹಾಕೊಳ್ಳಿ. ಪಾಪ ಬಡವರು ಮಲಗ್ಲಿರಿ ಆ ಬೆಡ್ ಮೇಲೆ. 2-3 ವರ್ಷಕ್ಕೆ ಏನ್ ತೊಂದರೆ ಇಲ್ಲ ಈ ಬೆಡ್ಗೆ, 5 ವರ್ಷಕ್ಕೂ ಏನ್ ತೊಂದರೆ ಇಲ್ಲ, ಅದು ಬೇರೆ ವಿಚಾರ. ಸದ್ಯಕ್ಕೆ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಪಾಪ ಅವ್ರನ್ನ ಕೆಳಗಡೆ ನೆಲದಲ್ಲಿ ಮಲಗಿಸ್ಬಿಟ್ಟು ಇದನ್ನ ಮಂಚದ ಮೇಲೆ ಮಲಗಿಸಿ ಬೇಕಾದ್ರೆ ಸುಡ್ರಿ. ಇದ್ರಲ್ಲೂ ರಾಜಕಾರಣ ಮಾಡ್ಬೇಕಂದ್ರಿ. ಐ ಡೋಂಟ್ ನೋ ಹೂ ಗಿವ್ ದಿಸ್ ಡಿಸಿಷನ್. ಪಾಪ ಅದು ಯಾರೋ ನಮ್ಮ ರಾಯಚೂರು DCC ಜಿಲ್ಲಾ DC ಏನೋ ಪಾಪ ಈಸ್ಕೊಂಡಿರುತ್ತೆ. ಐ ಆಮ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ಅವ್ನ ಬೇಸಿಕ್ ಕಾಮನ್ ಸೆನ್ಸ್. ಕೆಲವು ಆಫೀಸರ್ಸ್ಗೆ ವಿದ್ಯಾವಂತರೂ ಅಲ್ಲ, ಬುದ್ಧಿವಂತರೂ ಇಲ್ಲ, ಅಟ್ಲೀಸ್ಟ್ ಒಂದು ಪ್ರಜ್ಞಾವಂತಿಕೆ ಇರಬೇಕು. ಈ ದೇಶಕ್ಕೆ ವಿದ್ಯಾವಂತ ಇದ್ದವರು ನಡೀತದೆ, ಬುದ್ಧಿವಂತ ಇದ್ದವರು ನಡೀತದೆ. ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಯಾರೋ ದಾನ ಮಾಡೋಂಥದ್ನ, ಸರ್ಕಾರಕ್ಕೆ ಸಹಾಯ ಮಾಡೋಂಥದ್ನ ನೀವು ಸಾಕಾರ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದೇನು ಸಾಕಾರ ಅಲ್ವಾ? ಸೊ ಹಿಂಗೆ ಕಾಂಗ್ರೆಸ್ ಅವ್ರು ಕೊಡ್ತಾರಲ್ಲ, ಹೆಸರು ಬಂದ್ಬಿಟ್ಟದಲ್ಲ, ಕ್ರೆಡಿಟ್ ಬಂದ್ಬಿಡ್ತದಲ್ಲ. ಯಾವ ಕ್ರೆಡಿಟ್ ಬಂದ್ಬಿಟ್ಟದ್ರಲ್ಲಿ ಆಫೀಸರ್ಸ್ ಬೇಡ ಅಂತ ಹೇಳ್ತಾರೆ, ಅವ್ರ ಮಂತ್ರಿಗಳು ಹೇಳ್ಬಿಟ್ಟಿರ್ತಾರೆ. ಪಾಪ ಅನ್ಅಫಿಷಿಯಲ್ ಫೋನ್ ಮಾಡೋರು, ಸರ್ ಎಂಬ್ರಾಸ್ ಮಾಡ್ಬೇಡಿ ಪ್ಲೀಸ್, ಬೇಡ ಸರ್, ಬೇಡ ಸರ್. ನಾನೆಲ್ಲ ಕೂತ್ಕೊಂಡು ನೀವೆಲ್ಲ ಟಿವಿ ತೋರಿಸಿದ್ರಿ, ನೋಡಿದ್ರು. ತರಕಾರಿ, ಹಣ್ಣು, ಹೂವು, ಮದುವೆ ಇಲ್ಲ, ಏನೂ ಇಲ್ಲ, ಸಮಾರಂಭಗಳಿಲ್ಲ. 50 ರೂಪಾಯಿಂದಲ್ಲ 5 ರೂಪಾಯಿ ಆಗೋಯ್ತು. ದ್ರಾಕ್ಷಿ ಹಣ್ಣು 60 ರೂಪಾಯಿ ಇದ್ದಿದ್ದು 5 ರೂಪಾಯಿ ಆಗೋಯ್ತು. 2 ರೂಪಾಯಿಗೂ ಕೇಳೋನಿಲ್ಲ. ಮಾರ್ಕೆಟ್ ಫೆಸಿಲಿಟೀಸ್ ಮಾಡ್ಕೊಡ್ತೀನಿ ಅಂದ್ರಿ, ಪರ್ಚೇಸ್ ಮಾಡ್ತೀನಿ ಅಂದ್ರಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀವಿ ಅಂದ್ರಿ. ಯು ರಿಲೀಸ್ ಎ ಲಿಸ್ಟ್. ಇಂಥ ಒಂದು ಕಡೆ ರಾಜ್ಯದಲ್ಲಿ ನಾನು ಪರ್ಚೇಸ್ ಮಾಡಿ ಸರ್ಕಾರ ಹಣ ರೈತನಿಗೋಸ್ಕರ ಕೊಟ್ಟಿದೆ
ಅವನಿಗೆ ಬೆಲೆ ಕೊಟ್ಟಿದ್ದೀವಿ ಅಂತ ಹೇಳ್ರಿ ನೀವು, ಆ ರೈತನ ಬದುಕಿಸಿದೀವಿ ಅಂತ ಹೇಳ್ರಿ. ನಮ್ಮ ಕಾರ್ಯಕರ್ತರು ನಾವು ಹೋಗಿ ಇದನ್ನು ಖರೀದಿ ಮಾಡಿ ಅಷ್ಟೋ ಇಷ್ಟೋ ದುಡ್ಡು ಕೊಟ್ಟು ನೂರಾರು ತಾಲೂಕುಗಳಿಗೆ ಭೇಟಿ ಕೊಟ್ಟು ಕೋಟ್ಯಾಂತರ ರೂಪಾಯಿ ತರಕಾರಿ ಹಣ್ಣನ್ನ ಪರ್ಚೇಸ್ ಮಾಡಿ ಬೆಲೆನ ನಿಯಂತ್ರಕ್ಕೆ ತಂದು ಜನರಿಗೆ ಸಹಾಯ ಮಾಡೋದು. ರಾಜಕಾರಣದಿಂದ ಮಾಡಲಿಲ್ಲ, ಮಾನವೀಯತೆಯಿಂದ ಮಾಡೋದು. ನೀವು ಕೇಳಿ, ರೈತ ಸಂಘದವ್ರು ಕೇಳಿ, ಬಿಜೆಪಿ ಕೇಳಿ, ಯಾರೇ ಕೇಳಿ, ಯಾರು ಒಬ್ಬ ಬಿಜೆಪಿಯ ಕಾರ್ಯಕರ್ತ, ಒಬ್ಬ ಶಾಸಕ, ಮಂತ್ರಿ ಒಂದು ತೋಟಕ್ಕೆ ಹೋಗಿದ್ದು ಏನಾದ್ರು ನೋಡಿದ್ದೇನೆ? ಪ್ಲೀಸ್ ಶೋ ದರ್ ಫೋಟೋ. ಎಲ್ಲರೂ ಆ ತೋಟಕ್ಕೆ ಹೋಗಿ ರೈತರಿಗೆ ನಿಂತ್ಕೊಂಡು ಆ ರೈತರಿಗೆ ರಕ್ಷಣೆ ಮಾಡಿದ್ದನ್ನ ಅವರೇ ಬಿಂಬಿಸ್ಕೊಂಡು ತೋರಿಸ್ಲಿ. ಒಂದು ಹಾಸ್ಪಿಟ್ಲಿಗೆ ಒಬ್ಬ ಮಂತ್ರಿ ಹೋಗಿ ಭೇಟಿ ಮಾಡ್ಬಿಟ್ಟು ಹಾಸ್ಪಿಟ್ಲಿಗೆ ಧೈರ್ಯ ತುಂಬದ್ದು, ಡಾಕ್ಟರ್ಸ್ ಧೈರ್ಯ ತುಂಬದನ್ನ ಯಾವ್ದಾದ್ರು ಒಂದು ಉದಾಹರಣೆ ತೋರಿಸ್ಲಿ. ಆಶಾ ಕಾರ್ಯಕರ್ತರಿಗೆ ದುಡ್ಡು ಕೊಟ್ಟಿಲ್ಲ. ಆ ಪಾಪ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು, ಸವಿತಾ ಸಮಾಜದವರು, ಆ ಡೋಬಿಗಳು, ಏನು ವೃತ್ತಿಯವರಿಗೆಲ್ಲ ದುಡ್ಡು ಕೊಡಿ ಅಂತ ನಾವು ಕೇಳೋದು, 10,000 ಕೊಡಿ ಅಂತ ಕೇಳೋದು, 5,000 ಬಹಳ ಸಂತೋಷ. ಇವತ್ತವರೆಗೂ 10% ಆದ್ರೂ ಕೂಡ ನೀವು ಕೇಳ್ಕೊಡಕ್ಕಾಗಿಲ್ವಲ್ಲ. 10%, 11%, 11%. 90% ಇವತ್ತವರೆಗೂ ನಿಮ್ಗೆ ದುಡ್ಡು ಕೊಡಕ್ಕಾಗಿಲ್ಲ. ನೀವೇ ನಿಮ್ಮೂರಲ್ಲಿ ಡ್ರೈವರ್ಗಳೆಲ್ಲ, ಟ್ಯಾಕ್ಸಿ ಡ್ರೈವರ್ಗಳು ಕೇಳಿ, ಅವ್ರನ್ನ ಸವಿತಾ ಸಮಾಜದವ್ರು ಕೇಳಿ, ಬಟ್ಟೆಯವ್ರು ಕೇಳಿ, ನೇಗಿಯವ್ರು ಕೇಳಿ. ನೇಗಿಯವ್ರಿಗೆ 2,000, ಬರೀ 2,000. ಅದನ್ನ ನಿಮ್ಗೆ ಕೇಳ್ಕೊಡಕ್ಕಾಗಿಲ್ಲ. ಆ ಡ್ರೈವರ್ ಕೊಡಕ್ಕಾಗಿಲ್ಲ. ಏನ್ರಿ ಆ ಡ್ರೈವರ್ಗಳನ್ನ ಯಾರ ಡ್ರೈವರ್ ಅವ್ರ ಕರ್ತನ ಮಾಡಕ್ಕಾಗಿಲ್ಲ. ಯಾರ ಹತ್ರ ಬ್ಯಾಟ್ರಿ ಇದ್ದಾರೆ? ನಿಮ್ ಲೋಕಲ್ ಗ್ರಾಮ ಪಂಚಾಯತಿಲಿ PDO ಇದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ಇಲ್ಲ ಯಾರು ಟೀಚರ್, ಆ ಊರು ಪ್ರಮುಖ ನಿಲ್ಸ್ಕೊಂಡು, ಏ ಬಾಪ ನೀವು ಡ್ರೈವರ್ ಕೂಡ ನೀನು ನೋಟಿಸ್ ಅಂತ ನಿಲ್ಸ್ಕೊಂಡು ಅವನೊಂದು ಲೈಸೆನ್ಸ್ ತಗೊಂಡು ಫೋಟೋ ಹೇಳ್ಬಿಟ್ಟು ಚೆಕ್ ಅವನ ಹೆಸರು ಬರ್ಕೊಳಕ್ಕೆ ಏನ್ರಿ ಬಂದಿದೆ? ಆ ಸವಿತಾ ಸಮಾಜದವ್ರು ಇನ್ನೊಬ್ಬ ಡಬಲ್ ಮಾಡ್ಕೊಡಕ್ಕಾಗ್ತದ? ಎಲ್ಲರಿಗೂ ಗೊತ್ತಿದೆ, ಊರಲ್ಲಿ ಯಾರು ಸೇವೆ ಮಾಡ್ತಾನೆ ಅಂತ ಎಲ್ಲರಿಗೂ ಗೊತ್ತಿದೆ. ಹೋಗಿ ನಾನು ಒಬ್ಬ ಹೋಗಿ ಸವಿತಾ ಸಮಾಜವನ್ನು ಅಂತ ದುಡ್ಡಿಸ್ಕೊಳಕ್ಕಾಗಿಲ್ಲ. ಅವ್ರು ಯಾರೋ ಪಾರ್ಲರ್ ಮಾಡಿಕೊಂಡವ್ರು ಬೇರೆಯವ್ರ ಪಾರ್ಲರ್ ಆಗಿರ್ತದ? ಹೋಗಿ ಡೋಬಿ ಬೇರೆಯವ್ರು ಯಾವನ ಬಂದು ಡೋಬಿ ಹೆಸರು ದುಡ್ಡಿಸ್ಕೊಳಕ್ಕಾಗಿಲ್ಲ. ಯಾರು ವೃತ್ತಿಯನ್ನ ಉಳಿಸ್ಕೊಂಡು ಈ ದೇಶ, ಈ ಸಮಾಜ, ಈ ಬದುಕನ್ನ ಉಳಿಸ್ಕೊಂಡು ಬಂದಿದ್ದಾರಲ್ಲ, ಆ ಶ್ರಮಿಕರಿಗೆ ನಿಮ್ ಕೇಳಿ ದುಡ್ಡು ಕೊಡಕ್ಕಾಗ್ಲಿಲ್ಲ ಅಂದ್ರೆ ಯಾಕೆ ಈ ಸರ್ಕಾರ? 25 ದಿನ ಆಯ್ತಲ್ಲ ಆಶಾ ಕಾರ್ಯಕರ್ತರು, 25 ದಿನ ಆಶಾ ಕಾರ್ಯಕರ್ತರು ಅವ್ರ ಸ್ಟ್ರೈಕ್. ಮೊನ್ನೆ ಏನೋ ಕರೆದೇನೋ ಮಾತಾಡೋದು, ನಾನೊಂದು ಜಾಥಾ ಮಾಡ್ತೀನಿ, ಅವ್ರ ಸಮಸ್ಯೆನ ಬಗ್ಗೆ 3,000 ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮಲ್ಲೆಲ್ಲ ಮಿಲ್ಕ್ ಯೂನಿಯನ್ ದುಡ್ಡು ಕೊಡಿಸ್ಬಿಟ್ಟೆ ನಾನು ನಮ್ಮ ಜಿಲ್ಲೆಯಲ್ಲಿ 3,000 ರೂಪಾಯಿ. ಆ 3,000 ಕೊಡಕ್ಕಾಗಲಿಲ್ಲ ನಿಮ್ಗೆ. ಏನ್ ಬಂದಿದೆ ಅಂತ ಒಂದು, ಯಾರು ಎಲ್ಲ ಅಂಗಡಿಗಳನ್ನ ಮುಚ್ಚಿಸ್ಬಿಟ್ರಿ. ಹೋಗಿ ಆಯ್ತು, ಪಂಚಾಯತ್ಗಳಲ್ಲಿ ಮುನ್ಸಿಪಾಲಿಟಿ ಅಂಗಡಿಗೆಲ್ಲ ಮುಚ್ಚಿದಲ್ಲ, ಟ್ಯಾಕ್ಸ್ ಬೇಡ ಅಂತ ಹೇಳಿದ್ರ, ಗಾಡಿಗಳು ಯಾವ್ದು ಓಡಾಡಬೇಡಿ ಅಂತ ಹೇಳಿದ್ರಿ. ಹೋಗಿ ಅವ್ರ ಟ್ಯಾಕ್ಸ್ ಏನಾದ್ರು ನೀವು ಮನ್ನಾ ಮಾಡಿದ್ರ? ಇನ್ ಕೆಲವು ವಿಚಾರ ಇದೆ, ನಾನು ಮತ್ತೆ ಮಾತಾಡ್ತೀನಿ. ನಾನು ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಆಲ್ ಟ್ಯಾಕ್ಸಸ್ ಆಫ್ ಪ್ರಾಪರ್ಟೀಸ್, ಕಮರ್ಷಿಯಲ್ ಪ್ರಾಪರ್ಟೀಸ್, ಎಲ್ಲ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಟ್ಯಾಕ್ಸ್ ಏನಿದೆ 1 ವರ್ಷ ವ್ಯಾಪ್ ಮಾಡಬೇಕು. ಯಾರ್ಯಾರಿಗೆ ವೆಹಿಕಲ್ ಟ್ಯಾಕ್ಸ್ಗಳಿದೆ, ಆ ವೆಹಿಕಲ್ ಕೂಡ ಓಡಾಡಲ್ವಲ್ಲ, ಎಲ್ಲ ದುಡ್ಡು ಸಂಪಾದನೆ ಮಾಡ್ತಾರೆ. ಅದನ್ನು 1 ವರ್ಷ 6 ತಿಂಗಳಾದ್ರೂ ನೀವು ವ್ಯಾಪ್ ಮಾಡಬೇಕು. ಈಗ MSC ಅದೆಲ್ಲ 20 ಲಕ್ಷ ಕೋಟಿ ಕೊಟ್ರಿ ಅಂತ ಹೇಳಿದ್ರಲ್ಲ, ಪ್ಯಾಕೇಜು ಕೊಡಿ ಪಟ್ಟಿ. ಅದು ಯಾರಿಗೆ ಗುಲ್ಬರ್ಗದ ಕೇಳ್ರೆ ಯಾರಿಗೆ 20 ಲಕ್ಷ ಕೋಟಿ ಸಹಾಯ ಆಯ್ತು ಅಂತ? ಕರ್ನಾಟಕ ರಾಜ್ಯದ 1,16,600 ಕೋಟಿ. ನಿಮ್ ಜಿಲ್ಲಾಧಿಕಾರಿಗಳಿಗೆ ಪಟ್ಟಿ ರಿಲೀಸ್ ಮಾಡಿಸಿ, ಯಾರಿಗೆ ಎಷ್ಟು ಬರ್ಬೇಕು, ಎಷ್ಟು ಕೊಟ್ಟಿದ್ದೀವಿ ಅಂತ. ಅದು ಕೆಳದು ತಪ್ಪ. ನಾವು ನೀವೆಲ್ಲ ಆಯ್ತು, ಚಪ್ಪಾಳೆ ತಟ್ಟು, ದೀಪ ಇಟ್ಟು, ಲಾಕ್ ಡೌನ್ ಮಾಡ್ದೋ, ಶಟ್ ಡೌನ್ ಮಾಡ್ದೋ, ಕ್ಲೋಸ್ ಡೌನ್ ಮಾಡ್ದೋ, ಅನ್ಲಾಕ್ ಮಾಡ್ದೋ, ಸೀಲ್ ಮಾಡ್ದೋ, ಎಲ್ಲ ಮಾಡುದಲ್ಲ. ನೀವು ಕುಡ್ದು ಕುಡ್ದು
ಸಂಸ್ಕೃತಿ. ಆ ಹೆಣಗಳನ್ನ ಹೆಂಗೆ ನಿಮ್ ಬಳ್ಳಾರಿಯಲ್ಲಿ ಬಿಸಾಕ್ತಾ ಇದ್ರಿ ಏನ್ರಿ? ನಿಮ್ ತಂದೆ ತಾಯಿನ ಬಿಸಾಕಿದ್ರೆ ಸುಮ್ಮನೆ ಇರ್ತಿದ್ರಿ? ನೀವು ನೋಡಿ ಪೇಪರ್ ಅಲ್ಲಿ, ಪೇಪರ್ ಕಟ್ಟಿಂಗ್ ನನಗೆ ಬರ್ಬೇಕಾದ್ರೆ ನಾನು ಓದ್ಕೊಂಡು ಬಂದೆ. ನಾನು ಮೂವತ್ತೈದು ಜನ ಪೌರಕಾರ್ಮಿಕ 35 ಜನ ಸತ್ತವರಂತೆ. 3 ಅವರು ವೆಂಟಿಲೇಟರ್ಗೋಸ್ಕರ ತಡೆದಾಡ್ತಿದ್ರು ಪೌರಕಾರ್ಮಿಕ. ಹೈಕೋರ್ಟ್ ಕಾಶನ್ ಮಾಡಿದೆ, ನೀವು ಸರಿಯಾಗಿ ಇದನ್ನ ಹ್ಯಾಂಡಲ್ ಮಾಡ್ತೀರ ಅಂತ. ನಾವಲ್ಲ, ಹೈಕೋರ್ಟ್. ಮಕ್ಕಳು ಏನು ಪಾಪ ಅವ್ರಿಗೆ ದಿಕ್ಕು ಇಲ್ಲ, ದಿವಾಳಿನೂ ಇಲ್ಲ. ಏನ್ ಮುಂದಕ್ಕೆ ಅವ್ರ ಭವಿಷ್ಯ ಅನ್ನೋದೇ ಗೊತ್ತಿಲ್ಲ. ಇದು ಲಕ್ಷ ಜನಕ್ಕೆ ಪೇಷಂಟ್ಸ್ಗೆ ಗೊತ್ತಿಲ್ಲ ಏನು. ಬಹುಪಾಲು ಜನರಿಗಿಲ್ಲ ವಿಶೇಷ ಪ್ಯಾಕೇಜ್ ನೆರವು. ನಾನಲ್ಲ, ನಿಯಮ ಸಿಡ್ಲಿಕ್ಕೆ ಅಗಸ ಸವಿತಾ ಸಮಾಜದ ಒತ್ತಾಯ. ಇಡೀ ದೇಶಕ್ಕೆ ಬರೀ 50,000 ಜನಕ್ಕೆ ಬೆನಿಫಿಟ್ ಆಗಿದೆ ಅಂತೆ ಆತ್ಮ ನಿರ್ಭರ ಸ್ಕೀಮ್. shops shut down due to lack of business. ಲಾರಿ ಓನರ್ಗಳು ದೇವರೇ ಕಾಪಾಡಬೇಕು. ಅದಕ್ಕೆ ಹೇಳಿದ್ರು ಟ್ಯಾಕ್ಸ್ ಇನ್ಸೂರೆನ್ಸ್ ಆದ್ರೂ ಮನ್ನಾ ಮಾಡಬೇಕು. ನೋಡಿ, ಚೆಕ್ನಾಡಲ್ಲಿ ಕರ್ನಾಟಕ ಪರ್ಚೇಸ್ RT-PCR ಕಿಟ್ಸ್ ಟ್ರೈಸ್ ದಿ ಪ್ರೈಸ್ ಅಂತ, ಅಂದ್ರೆ 200% ಜಾಸ್ತಿ ಈ ಟೆಕ್ನಾಲಜಿ ಬಂದಿರುತ್ತೆ. ಬಿಜೆಪಿ ಸೆಂಡ್ ಲೀಗಲ್ ನೋಟಿಸ್ ಟು ಸಿದ್ದರಾಮಯ್ಯ DK. ಒಬ್ಬ ಟೆಕ್ನಾಲಜಿ ಅವರು ಕಳಿಸ್ಬೇಕಲ್ಲ. ಹಿಂಗೆ ಒಂದೊಂದು ಪೇಜ್ ಅಲ್ಲೂ ಬರೆದು ನನ್ಗೆ ಈಗ ಬರ್ಬೇಕಾದ್ರೆ ಫ್ಲೈಟ್ ಅಲ್ಲಿ PA ಏನೇನು ಬಂದಿದೆ ಕಟ್ ಮಾಡ್ಕೊಡ್ತಾರೆ, ಓದ್ತಾ ಇದ್ದಾರೆ. ಕೊರೋನಾ ಲೂಟಿಯಲ್ಲಿ ಕೊರೋನಾದಲ್ಲಿ ಲೂಟಿ ಮಾಡಿದೆ ಅಂತ ಹೇಳೋ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಪೀಡಿತ ಹಾಸಿಗೆ ದಿನದಲ್ಲಿ ಹಣ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಮಾಡ್ರಿ, ಎನ್ಕ್ವೈರಿ ನಿಮ್ ಕೈಲಿ ಇದೆಯಲ್ಲಪ್ಪ. ಇದು ಎನ್ಕ್ವೈರಿ CBIಗೆ ಹಾಕ್ಸೋ. ಐ ರೆಡಿ. ಲೇಟ್ ಆಗಿ ಮಾಡ್ತಾ ಇದ್ರ. ಈಗ ನನ್ನ ಮೇಲೆ CBI ಎನ್ಕ್ವೈರಿ ಕೊಟ್ಟಿಲ್ವಾ? ಒನ್ ಲೆಜಿಸ್ಲೇಟರ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕ CBI ಎನ್ಕ್ವೈರಿ ಆರ್ಡರ್ ಮಾಡಿದ ನನ್ನ ಮೇಲೆ. ಮಾಡ್ರಿ. ಐ ವಾಂಟ್ ಹಾಸಿಗೆ ದಿಮ್ಮಲ್ಲ ತಿಂದಿರ್ಲಿ, ಇನ್ನೊಂದಾದ್ರೂ ತಿಂದಿರ್ಲಿ, ಯಾವ್ದಾದ್ರು ತಿಂದಿರ್ಲಿ. ನೋಡಪ್ಪ, ನಿಮ್ ಕೈಲಿ ಅಧಿಕಾರ ಇದೆ, ಪ್ಲೀಸ್ ಡೂ ಇಟ್. ಯಾಕೆ ಗೊತ್ತಾಯ್ತೀರಾ? ನೋಡ್ರಿ, ತನಿಖೆ ಮಾಡಲಿ. I am telling you, I'm very happy they are asking you. You conduct an inquiry whatever you want. Whichever agency you want. Whichever agency you want, whatever you want, you do it. Who has stopped you? Power is in their hands. You stop. ನಮ್ಮನ್ನ ಈ ರೀತಿ ನೋಟಿಸ್ ಕೊಟ್ಬಿಟ್ಟು ನಮ್ಮ ಬಾಯಿ ಮುಸಕ್ಕೆ ಪ್ರಯತ್ನ ಪಟ್ಟಿದ್ರೆ ನಿಮ್ ಮನೇಲೂ ಬರೋದಿಲ್ಲ. ಯು ಕಾಂಟ್ ಸ್ಟಾಪ್ us. ನಾವು ನಿಮ್ಮ ಈ ನೋಟಿಸ್ಗೆ ಜಗ್ಗೋರಲ್ಲ, ಈ ಥ್ರೆಟ್ಗೆ, ಈ ಬೈಕ್ ಎಲ್ಲ ಎದುರೋರಲ್ಲ. ನಾವು ತಪ್ಪು ಮಾಡಿದ್ರೆ ನಮ್ಗೆ ಶಿಕ್ಷೆ ಆಗ್ಬೇಕು. ಇಫ್ ಯು ಹ್ಯಾವ್ ಡನ್ ಎನಿಥಿಂಗ್ ರಾಂಗ್, ವಿ ಶುಡ್ ಬಿ ಪನಿಶ್ಡ್. ಮುಂದಿನ ಹೋರಾಟ ಇದೆ. ರಿಫಾರ್ಮೇಶನ್ ಅದು ಫಸ್ಟ್ ಜನತಾ ನ್ಯಾಯಾಲಯಕ್ಕೆ ಇಟ್ಕೊಂಡು ಬಂದಿದ್ದೀವಿ.
ಓಪನ್ ಟಿಕೆಟ್ಗೆ ಇಲ್ಲ. ಓಪನ್ ಕರ್ನಾಟಕ ಬನ್ನಿ, ಅದು ಯಾವ ಟಿವಿ ತೆಗೆದಾರ ಈಗ ನೀವು ಹೇಳಿದ್ರಿ ಜನತಾ ನ್ಯಾಯಾಲಯಕ್ಕೆ ಬರಲಿ ಅಂತ. ನೀವೇನಾದ್ರೂ ಇದನ್ನ ಓಪನ್ ಡಿಸ್ಕಷನ್ ಬರಲಿ ಅಂತ ಗವರ್ಮೆಂಟ್ಗೆ ಇನ್ವೈಟ್ ಮಾಡ್ತೀರಾ? See, please call an assembly session. We are ready for an open debate, open discussion, inquiry. ಏನ್ ಬೇಕಾದ್ರೂ ಮಾಡಿ. ಈಗ ನಾವು 5 ಮಿನಿಸ್ಟರ್ ಸೇರಿ ನಾವು ಉತ್ತರ ಕೊಟ್ಟಿದ್ದೀವಿ, ಅಲ್ಲಿ ಗೊತ್ತಾಗಬೇಕು ಅಂತ. ಅಲ್ಲ ರೀ, ಫಸ್ಟ್ ಇದೇ ಒಂದು ನಿಮಿಷ, ಒಬ್ಬ ಮಂತ್ರಿ ಚೀಫ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾವು ಹಿಂದಿನ ದಿನ ಶ್ರೀರಾಮುಲು ಆಮೇಲೆ ಇವರು ಅಶ್ವಥ್ ನಾರಾಯಣ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಇಲ್ಲ ನಾವು 300 ಕೋಟಿ ಖರ್ಚು ಮಾಡಿದ್ದು. ಅವ್ರು ಅಶ್ವಥ್ ನಾರಾಯಣ ಮಾತಾಡ್ಬಿಟ್ಟು, ಈಗ ನಮ್ಮ ಅಧ್ಯಕ್ಷರು ನಾನು ವೆಲ್ಕಮ್ ಮಾಡೋದು ಮಾತಾಡ್ಬಿಟ್ಟು, ಅವ್ರು ಜಾವೇದ್ ಅಖ್ತರ್ ಅಂತ ಒಬ್ಬ ಆಫೀಸರ್ ಮುಂದಕ್ಕೆ ಕೊಟ್ಟರು. ಇವ್ರು ಉತ್ತರ ಕೊಡ್ತಾರೆ ಟೆಕ್ನಿಕಲ್ ಅಂತ. ನೀನ್ ಯಾಕೆ ಮಂತ್ರಿ ಆಗಿದ್ಯಪ್ಪ, ಡೆಪ್ಟಿ ಸಿಎಂ ಆಫೀಸರ್ ನಡೆಸಾಗಿದ್ರೆ ಇದ್ಯಾಕೆ ಇತ್ತು? ಅದಾದ್ಮೇಲೆ ಪಾಪ ಶ್ರೀರಾಮುಲು ಏನು ಪಾಪ ಕಷ್ಟದ ಸುದ್ದನ ಇದರಲ್ಲಿ 4 ಮಾತಾಡೋಣ. 5 ಜನ ಮಂತ್ರಿಗಳು, 5 ಜನ ಅಲ್ಲ 33 ಜನ ಸೇರ್ಕೊಳ್ಳಿ ಹೇಳಿದ್ರೆ ಅವರು. ಅಲ್ಲ ರೀ, ಈಗ ಆಯ್ತು 5 ಜನ ಮಂತ್ರಿಗಳು ಉತ್ತರ ಕೊಟ್ಟರು, ಸರಿ. ವಿತಿನ್ 1 week ಯು ಹ್ಯಾವ್ ಶಿಫ್ಟೆಡ್ ದಿ ಲೇಬರ್ ಕಮಿಷನರ್. ಯಾರು ಲೇಬರ್ಗೆ ದುಡ್ಡು ಕೊಡ್ತಾ ಇದ್ರು? ಯು ಹ್ಯಾವ್ ಶಿಫ್ಟೆಡ್ ದಿ ಪೊಲೀಸ್ ಕಮಿಷನರ್, ಯು ಹ್ಯಾವ್ ಶಿಫ್ಟೆಡ್ ದಿ BBMP ಕಮಿಷನರ್, ಯು ಹ್ಯಾವ್ ಶಿಫ್ಟೆಡ್ ದಿ DCPs, DCs. What is the message in this crisis? ಅಂದ್ರೆ ನಿಮ್ ಕೈಯಲ್ಲಿ ಮಂತ್ರಿಗಳನ್ನ ಪ್ರಶ್ನೆ ಮಾಡಕ್ಕಾಗಲ್ಲ, ಮಂತ್ರಿಗಳು ಸರಿಯಾಗಿ ಹ್ಯಾಂಡಲ್ ಮಾಡಕ್ಕಾಗಲಿಲ್ಲ ಅಂತ ಆಫೀಸರ್ಗಳನ್ನ ಶಿಫ್ಟ್ ಮಾಡ್ತೀವಿ. Is it not this failure? Is it not the acceptance? Did you not accept this? ಈ ಆಫೀಸರ್ಗಳನ್ನ ಶಿಫ್ಟ್, ಮಂತ್ರಿಗಳ ಮೇಲೆ ನೀವು ಆಕ್ಷನ್ ತಗೊಳಕ್ಕಾಗದೆ, ಮಂತ್ರಿಗಳನ್ನ ಕ್ವಶನ್ ಮಾಡಕ್ಕಾಗದೆ ನಿಮ್ ಸರ್ಕಾರ ತೊಂದರೆ ಆಯ್ತದೆ ಅಂತ ಅಂದ್ಬಿಟ್ಟು. ಆರ್ ದಿ ಆಫೀಸರ್ಸ್ ನಾಟ್ ಗವರ್ಮೆಂಟ್? ಈಗ ಯಾವುದೇ ಖರೀದಿಗೆ ಹೋಗ್ಬೇಕಾದ್ರೂ ಕೂಡ ಆಫೀಸರ್ ಮಂತ್ರಿಗಳ ಆದೇಶದಿಂದ ಯಾವ್ದಾದ್ರು ಖರೀದಿ ಮಾಡ್ತಾನ? ಅವ್ನ್ ಬೆಡ್ 10,500 ಬೆಡ್ನ ಖರೀದಿ ಮಾಡ್ಬೇಕಾದ್ರೆ ಖರೀದಿ ಮಾಡಕ್ ಕೊಟ್ಟವನು, ಬಾಡಿಗೆ ಕೊಟ್ಟವನು, ಆ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ 400 ಕೋಟಿ ರೂಪಾಯಿ ಅಂತೆ. ತಕ್ಷಣ 800 ಕೋಟಿ ಆಗುತ್ತಂತೆ. ಅದಕ್ಕೆಲ್ಲ ಫೈಲಿಂಗ್ ನೋಟಿಗೆಲ್ಲ ಬಂದ್ಬಿಡ್ತು. ಅವ್ನು ಕೇಳ್ತಾನೆ, ಇಲ್ಲ ಇದಕ್ಕೆ ನಾವು ಸರಿಯಾದ ರೀತಿಯಿಂದ ಉತ್ತರ ಕೊಡಕ್ಕಾಗಲ್ಲ ಅಂತ. ನಿಮ್ಗೆ ಕೊಡ್ತಾ ಇದ್ದೀನಿ ಡಾಕ್ಯುಮೆಂಟ್. ಖರೀದಿ ಆಯ್ತು, ಸ್ಟಾಲ್ ಆಯ್ತು, ಅದು ಬೇರೆ ವಿಚಾರ. ನೋಡೋಣ, ಅದನ್ನ ಟೆಕ್ಸ್ಟ್ ನೋಡೋಣ. ನೋಡಪ್ಪ, ಆರ್ಟಿಕಲ್ಸ್ 174/1 6 ತಿಂಗಳ ಕಳಿಸಬೇಕು. ನೋಡಿ, ಪಬ್ಲಿಕ್ ಅಕೌಂಟ್ಸ್ ಕಂಪ್ನಿಗೆ ಏನ್ ಪಬ್ಲಿಕ್ ಅಕೌಂಟ್ಸ್ ಕಂಪ್ನಿ ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಅಸೆಂಬ್ಲಿ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಮಾಡಬೇಡ ಅಂತ ಯಾರು ಹೇಳ್ತಾರೆ? ವರ್ಚುವಲ್ ಮೀಟಿಂಗ್ ಮಾಡಿ. ಈಗ ಮಂತ್ರಿಗಳು ನೀವೆಲ್ಲ ಸರಿ ಮಿನಿಸ್ಟರ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿಲ್ವಾ? ಶಾಸಕರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿಲ್ವಾ? ಚೀಫ್ ಮಿನಿಸ್ಟರ್ ಅಂತೇಳಿ. ಈಗ ನಾವೊಂದು 8 ಜನ ಕೂತಿಲ್ವಾ? ನಾವು ಅವರೊಂದು 20 ಜನ 15 ಜನ ಇರ್ಬೋದಪ್ಪ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ನೀವೇ ಚೀಫ್ ಮಿನಿಸ್ಟರ್ ಹೇಳಿದ್ರು ಇಲ್ಲೋ? ಎಲ್ಲ ಏನ್ ಬೇಕಾದ್ರು ಸಿದ್ದರಾಮಯ್ಯನವರಿಗೆ SR ಪಾಟೀಲ್ ತೆಗೆದು ಕೊಟ್ಬಿಡ್ತೀವಿ, ಬಿಚ್ಚಿ ನೋಡ್ಕೊಳ್ಳಿ ಅಂತ ಹೇಳಿದ್ರಲ್ಲ. 24 hours ಅಲ್ಲಿ ಕೊಟ್ರೇನ್ರಿ? ನೋಡಿ, ಬೆಂಗಳೂರಿಂದ ನಾನು ಮಾತಾಡ್ತಿದ್ದಂಗೆ ನನಗೆ ಮೆಸೇಜ್ ಬಂತು. ನನಗೆ 660ರಿಂದ 100 ರೂಪಾಯಿ ಸ್ಯಾನಿಟೈಸರು 600 ರೂಪಾಯಿ ಅಂತ ಎಲ್ಲ ವಿತ್ ಲಿಸ್ಟ್ ಬಂದ್ಬಿಡ್ತಾರೆ. 4.8 ಲಕ್ಷದಿಂದ 18 ಲಕ್ಷ ಅಂತ. ಇನ್ನೊಂದು ಖರೀದಿ ಇದು 2,80,000ದಿಂದ 4,36,000. ವೆಂಟಿಲೇಟರ್ ಖರೀದಿ 4 ಲಕ್ಷದಿಂದ 18.2. ಮಾಸ್ಕ್ಗಳು 50 ರೂಪಾಯಿ ಇದ್ದಿದ್ದು 126ರಿಂದ 150. PPE ಕಿಟ್ 350 ರೂಪಾಯಿ ಇದ್ದಿದ್ದು 1,200 ರೂಪಾಯಿ. ನಾನು ಸುಮ್ಮನೆ ಮಾಡ್ತೇನೆ. ನೆಕ್ಸ್ಟ್ ನಥಿಂಗ್. ನೀವು ಲೆಕ್ಕನ ನೀವು ಮಾಡಬೇಕು. ದುಡ್ಡು
ಹಾಸ್ಪಿಟಲ್ಗೆ ಎಲ್ಲರಿಗೂ ಫ್ರೀ ಮಾಡಬೇಕು, ಹಾಸ್ಪಿಟಲ್ ದುಡ್ಡನ್ನ ಎಲ್ಲರೂ ಕೂಡ ವಾಪಸ್ ಕೊಡಬೇಕು, ಸರ್ಕಾರ ಭರಿಸಬೇಕು. ಆಲ್ ಟ್ರೀಟ್ಮೆಂಟ್ ಶುಡ್ ಬಿ ಫ್ರೀ. ಟೆಸ್ಟ್ ಟ್ರೀಟ್ಮೆಂಟ್ ಒಂದೊಂದು ಹಾಸ್ಪಿಟಲ್ ಸೇರ್ಕೊಂಡ್ರೆ 5 ಲಕ್ಷ, 6 ಲಕ್ಷ, 7 ಲಕ್ಷ, 10 ಲಕ್ಷ, 18 ಲಕ್ಷ ಎಲ್ಲಿ ತರ್ತಾರೆ? ಬಡವರಾಗ್ಲಿ ಸಾಹುಕಾರ ಆಗ್ಲಿ ಕೊಟ್ಟು ಹಂಚಿರೋದು ನೀವು ಈ ಕಾರಣನ. ನಾಟ್ ಪಾಲಿಟಿಕ್ಸ್, ಯು ಆರ್ ಮೇಕಿಂಗ್ ಕರಪ್ಷನ್ ಇನ್ ಕೊರೋನಾ. ಕೋವಿಡ್ ಸಮಯದಲ್ಲಿ ಸರ್ ನಾನ್ ಕೋವಿಡ್ ಪೇಷಂಟ್ಗಳು ಕೂಡ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಯಾವಾಗ ಟ್ರೀಟ್ಮೆಂಟ್ ಸಿಗ್ತಾ ಇದೆ? ನೋಡಪ್ಪ, ನಿನ್ ಕೈಲಿ ಬೆಡ್ ಮಾಡಕ್ ಆಗ್ತಾ ಇಲ್ಲ. ಪ್ರಾರಂಭದಿಂದನೇ ಹಾಸ್ಪಿಟಲ್ ನ ಕಂಟ್ರೋಲ್ ತಗೊಳ್ಳಿ ಅಂತ ಹೇಳ್ದು. ನಾನು ಫಸ್ಟ್ ಡೇ ವಿತಿನ್ 1 ವೀಕ್ ಹಾಸ್ಪಿಟಲ್ ಕಂಟ್ರೋಲ್ ತಗೊಳ್ಳಿ, ಕಾಲೇಜ್ಗಳನ್ನ ಕಂಟ್ರೋಲ್ ತಗೊಳ್ಳಿ ಅಂತ ಹೇಳ್ದು. ಆದ್ರೆ ಥ್ರೆಟ್ ಮಾಡಕ್ ಹೋದ್ರು. ಯಾರೋ ಥ್ರೆಟ್ಗೆ ಎದುರ್ಕೋತಾರೆ ಅಂದ್ರೆ ಡಾಕ್ಟರ್ಗಳು. ಈಗ ನಿಮ್ಮ ಪಾರ್ಟಿ MLA ಅಲಿಗೇಷನ್ ಮಾಡಿದ್ರು, ಇಲ್ಲಿ 8 ಜನ ಅಲಿಗೇಷನ್ ಬಂದು ಪ್ರೊಟೆಸ್ಟ್ ಮಾಡಿದ್ರು ಸಹಿತ ಘಟಕದವ್ರು ಏನ್ ಮಾಡ್ತಾ ಇದ್ವಿ, ಬರೀ ಸ್ಟೇಟ್ಮೆಂಟ್ ಪ್ರೆಸ್ ಸ್ಟೇಟ್ಮೆಂಟ್. ನೀವಲ್ಲಿ ಎಲ್ಲ ಮಾಡ್ತೀರಿ, ತುರ್ತಾಗಿ ಸಮಸ್ಯೆ ಇಶ್ಯೂ ರೇಸ್ ಮಾಡಕ್ ಇಲ್ಲ. ನೀವು ಯಾರು ಅವರೇ 3 ಜನ ಅಷ್ಟೇ ಮಾಡ್ಬೇಕು, ಸಪೋರ್ಟಿವ್ ಆಗಿ ಯಾರು ಇರ್ಬೇಕು. ಆ ಪೇಷಂಟ್ ನೀವು ಭೇಟಿ ಆದ್ರಿ, ಡೆತ್ ಪ್ರೆಸಿಡೆಂಟ್ ಆಗಿ ಮನೆ ಹೋಗಿ ಭೇಟಿ ಮಾಡ್ತಾ ಇದೀವಿ, ಮನೆಗೆ ಶಕ್ತಿ ಕೊಡ್ತಾ ಇದೀವಿ, ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಇನ್ನೂ ಸಹಾಯಕತ್ತವ್ರಿ, ಸಂಸ್ಕಾರ ಮಾಡಂತ ಎಣೆಗಳನ್ನ ಉಗುಣಂತ ಸಂದರ್ಭಕ್ಕೆ ಹೋಗಿ ನಾವು ಹೋಗಿ ಅವ್ರಿಗೆ ಧೈರ್ಯ ತುಂಬ್ತಾ ಇದೀವಿ. ಇಲ್ಲಿ ಯಾರು ಮಾಡ್ತಾ ಇಲ್ಲ, ಇಲ್ಲಿ ಯಾರು ಮಾಡ್ತಾ ಇಲ್ಲ. ಆಫ್ ಆಗಿತ್ತು, ಆನ್ ಮಾಡಿದ್ದೀನಿ. ಯಾರು ಅಧಿಕಾರದಲ್ಲಿದ್ದಾರೆ ಅವ್ರು ಮಾಡಕ್ಕೆ ನೀವೇನ್ ಮಾಡಿದಿರ? ಒಂದ್ ನಿಮಿಷ, ನಾವು ಅಪೋಸಿಷನ್ ಪಾರ್ಟಿ ಇದ್ದೀವಿ. ಅಪೋಸಿಷನ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಡ್ಯೂಟಿ ಅಪೋಸಿಷನ್ ಪಾರ್ಟಿ ನಾವು ಮಾಡ್ತೀವಿ. ನೀವೇನಿದ್ರು ಸರ್ಕಾರ ಈಗ ನಾನು ಕೋವಿಡ್ ಪೇಷಂಟ್ಸ್ ಟ್ರೀಟ್ಮೆಂಟ್ ಕೊಡಂಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಈಗ ನ್ಯಾಷನಲ್ ಪಾರ್ಟಿ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಏನ್ ಮಾಡ್ತಿದ್ರೆ ಅಲ್ಟರ್ನೇಟಿವ್ ಏನ್ ಸಹಾಯ ಮಾಡಿದ್ದಾರೆ ಅವ್ರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಏನದು ಮಾತಾಡಿ ಪ್ಲೀಸ್. ಅವ್ರಿಗೆಲ್ಲ ಹೆಚ್ಚು ಕಮ್ಮಿ ಆಗಿದೆ ಪ್ಲೀಸ್. ನೀವು ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಂದಿದೆ. ಸಂದರ್ಭದಲ್ಲಿ ನೀವು ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ ಇರುವಾಗ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಏನು ಪ್ರೊಡಕ್ಷನ್ ಇಟ್ಕೊಂಡಿದ್ದೀನಿ, ಏನು ಮಾಡ್ಕೋಬೇಕು ನಾನು ಮಾಡ್ಕೊಂಡಿದ್ದೀನಿ. ನಾನೆಲ್ಲ ಪರ್ಫೆಕ್ಟ್ ಆಗಿದ್ದೀನಿ. ಎಲ್ಲ ಬೆಳಗ್ಗೆ ಸಾಯಂಕಾಲ ಏನ್ ತಗೋ ಎಲ್ಲ ಬಂದುಕೊಂಡೆಲ್ಲ ತಗೋತಾ ಇದ್ದೀನಿ. ನೋಡಿ, ಈಗ ಇದಾಯ್ತಾ ಇದು ಓಕೆ. The government, central government, state government has completely failed in handling this COVID. ಇಡೀ ದೇಶಕ್ಕೆ ಆರ್ಥಿಕವಾದಂತ ಆರೋಗ್ಯಕರವಾದಂತ ಅನಾಹುತಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಾರಣ. ಇಡೀ ಜನರು ನರಳ್ತಾ ಇರೋಂತ ವ್ಯವಸ್ಥೆಗೆ ಇಬ್ರು ಕೂಡ ಕಾರಣ. ನಂಬರ್ 1. ಬೇರೆ ಈಗೇನು ನೀವು ರಾಮಮಂದಿರದ ವಿಚಾರ ಹೇಳ್ತಾ ಇದ್ದೀರಿ, ಇದು ರಾಮಮಂದಿರದ್ದು ಯಾರ ಸ್ವಂತೂ ಅಲ್ಲ. ಈ ದೇಶದ ಸಂಸ್ಕೃತಿ, ಎಲ್ಲ ಧರ್ಮಗಳ ಶಾಂತಿಯ ಸಂಕೇತ ಈ ದೇಶದಲ್ಲಿ. ಇಡೀ ನಾವೆಲ್ಲ ಭಾರತೀಯರು, ಇಡೀ ಭಾರತದ ಎಲ್ಲಾ ಧರ್ಮದ ಜನ ಇವತ್ತು ರಾಮ ಮಂದಿರ ಇರಬೇಕು, ರಾಮ ಮಂದಿರ ಆಗಬೇಕು ಅಂತ ಹೇಳಿ ಇಚ್ಛೆ ಪಟ್ಟಿದ್ದಾರೆ, ಒಮ್ಮತ ವ್ಯಕ್ತಪಡಿಸಿದ್ದಾರೆ. ನಾವು ಆ ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ
ಶುಭ ಹಾರೈಸ್ತೇವೆ, ಜೊತೆಲಿ ಪಾಲ್ಗೊಳ್ತೇವೆ. ಇಡೀ ದೇಶದ ಜನತೆ ಹೋಗ್ಬೇಕು. ಪಾರ್ಟಿದೇನಿದೆ ಯಾರ ಪಾರ್ಟಿ ಸೊತ್ತಲ್ಲ ಇದು. ಈ ದೇಶದ ಜನತೆ, ಈ ದೇಶದ ಹೃದಯ ಶ್ರೀಮಂತಿಕೆ, ಎಲ್ಲ ವರ್ಗದ ಜನ, ಎಲ್ಲ ಜಾತಿಯ ಜನ ಇದಕ್ಕೆ ಆಸೆಪಟ್ಟು ಒಳ್ಳೇದಾಗ್ಲಿ, ನಾವೆಲ್ಲ ಒಗ್ಗಟ್ಟಿನಿಂದ ಬದುಕಬೇಕು ಅಂತ ಹೇಳಿ ಇವತ್ತು ಗೌರವನ ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಪತ್ರ ಬರೆದಿದ್ದಾರೆ, ಒಳ್ಳೆ ಆಹ್ವಾನ ಮಾಡಿಲ್ಲ ಸರ್, ರಾಮೇಂದ್ರ ಇದರಲ್ಲಿ ಕಾಂಗ್ರೆಸ್ನವರಿಗೆ ಯಾರಿಗೆ ಆಹ್ವಾನ ಮಾಡಿಲ್ಲ ಸರ್. ಈಗ ಇದು ಅಡಿಗಲ್ಲ ಸಮಾರಂಭ ಆಹ್ವಾನ ಏನು ಬೇಕಾಗಿಲ್ಲ. ನಾನು ಕಾಂಗ್ರೆಸ್ ಅವನು, ಟಿವಿಲೇ ನೋಡಿ ಸಂತೋಷ ಪಡ್ತೀನಿ. ಟಿವಿಲೇ ನೋಡಿ ಸಂತೋಷ ಪಟ್ಟು ರಾಮ 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 ಶ್ರೀರಾಮ. ಇವರು ಗಾಂಧೀಜಿ ಸಾಯ್ಬೇಕಾರೆ ಹೇ ರಾಮ್ ಅಂತ ಸಂತ. ಕಾಂಗ್ರೆಸ್ಗೆಲ್ಲ ಹೃದಯದಲ್ಲಿ ರಾಮ. ಖಂಡಿತ ಏನು ಯಾರಾಗ್ಸಿ ನಮ್ದೆಲ್ಲರೂ ಅಷ್ಟೇ. ಯಾವ ಧರ್ಮದಲ್ಲಿ ನೀವು ಬೇರೆ ಸಮಾಜನ ದೋಷಣೆ ಮಾಡ್ಬೇಕು ಅಂತ ಯಾವ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಇದೆಯಾ, ಕ್ರೈಸ್ತ ಧರ್ಮದಲ್ಲಿ ಇದೆಯಾ, ಇಸ್ಲಾಂ ಧರ್ಮದಲ್ಲಿ ಇದೆಯಾ, ಸಿಖ್ ಧರ್ಮದಲ್ಲಿ ಇದೆಯಾ? ಅವ್ರೇನಪ್ಪಾ ಅಂದ್ರೆ ಹಿಂದೂಗಳು ನಾವು ಒಂದು, ನಮ್ದಿಲ್ಲ. ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ಸಿಖ್ರು ನಾವೆಲ್ಲ ಒಂದು, ಇಷ್ಟೇ ನಮಗೂ. ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಕ್ಲಿಯರ್ ಸರ್. We are totally with the verdict, totally with the temple, we are totally with the secular. ಗಿಂತೆಲ್ಲ ಈಗ ಬೇಡ, ಫಸ್ಟ್ ಜನತಾನೇ ಇದೆ, ಆಮೇಲೆ ನೆಕ್ಸ್ಟ್ we will exhaust all possibilities. ಜನತಾನೇ ಇದೆ. ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ನಿಮ್ಮನ್ನ ನೀವು of the democracy, you are the foundation of the democracy. ಈ ರಾಜ್ಯದ ಧ್ವನಿ ಆಗ್ಬೇಕು, ಜನರ ಧ್ವನಿ ನೀವು ಆಗ್ಬೇಕು. ಏನು ಒಂದು ಗೋಲ್ಡ್ ವಾರ್ ನಡೀತಾ ಇದೆ, ಒಕ್ಕಲಿಗರ ನಾಯಕತ್ವಕ್ಕಾಗಿ ಅದು ನಿಜ ನಾಯಕನ ಯಾವ ಗೋಲ್ಡ್ ಇಲ್ಲ, ಹಾಟು ಇಲ್ಲ, ಯಾವ ಟ್ವೀಟು ಮಾಡಿಲ್ಲ, ಏನಿಲ್ಲ. ಈ ನಾನು ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದ್ದೀನಿ. ಯಾವ ನನ್ಗೆ ಯಾವ್ದು ಡಿಫ್ರೆನ್ಸ್? ಐ ಡೋಂಟ್ ಹ್ಯಾವ್ ಡಿಫ್ರೆನ್ಸ್ ವಿತ್ ಎನಿವನ್. ಮೈ ಪಾರ್ಟಿ ಹ್ಯಾಸ್ ಅ ಓನ್ ಪೊಲಿಟಿಕಲ್ ಐಡಿಯಾಲಜಿ. ಐ ಸ್ಟ್ಯಾಂಡ್ ಬೈ ಇಟ್, ಐ ಹ್ಯಾವ್ ಗೋನ್ ಬೈ ಇಟ್. ಅವ್ರ ಡ್ಯೂಟಿ ಅದು, ಅವ್ರ ಪಾರ್ಟಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾವೇ ಅವ್ರ ಪಾರ್ಟಿ ಏನ್ ಬೇಕಾದ್ರೂ ಅವ್ರು ಮಾಡ್ಕೊಳ್ಳಿ, ನಮ್ದೇನು ಅಭಿಪ್ರಾಯ. ಅಲ್ಲ, ಇತ್ತೀಚೆಗೆ ಮತ್ತೆ ನಮ್ಮ ಕೈಯವರನ್ನ ಸಿಎಂ ಮಾಡಬೇಕಾಗಿದ್ದು ಕಾಂಗ್ರೆಸ್ನವರು ತಡೆ ಹಿಡಿದ್ರು ಅಂತ ಮತ್ತೊಂದು ಹೇಳಿ. ಬಹಳ ಸಂತೋಷ, ನಮ್ಮ ನಾಯಕರ ಬಗ್ಗೆ ಕಾಳಜಿ ಇದೆಯಲ್ಲ. ಅಲ್ಲ, ಎಲ್ಲ ನಿಮ್ಮನ್ನೇ ಟ್ವೀಟ್ ಮಾಡಲ್ಲ ಸರ್ ಕಾಂಗ್ರೆಸ್ ನಾಯಕರನ್ನೇ. ಅಧ್ಯಕ್ಷ MLC ಓಕೆ, ಥ್ಯಾಂಕ್ ಯು.